Welcome. So in this class, we'll be studying about the definition of project management, meaning of project with the triple constraint. Next, we'll be studying about the factors that will initiate the project. Next, we will look into the various other definitions of the project. So to begin with, what is a project management? So as you can see in the screen, project management is the process of leading the work of a team. So ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, as explained in the earlier classes, so project management, it is managed by the particular department project manager. So there will be a team working under him. So he will be the leader of that team. So he will be initiating that project and he will lead the team. So he will motivate them, he will guide them, he will support them. So project management, it is a process that will be led by the project manager who will lead the team. ಇಲ್ಲಿ ಯಾಕೆ ಲೀಡ್ ಮಾಡ್ತಾ ಇದ್ದಾರೆ, ಇಲ್ಲೊಂದು ಪರ್ಟಿಕ್ಯುಲರ್ ಅವ್ರಿಗೊಂದು ಗೋಲ್ ಇದೆ, ಆ ಗೋಲೇ ಪ್ರಾಜೆಕ್ಟ್. ಓಕೆ, ಸೊ ಆ ಗೋಲ್ನ ಕಂಪ್ಲೀಟ್ ಮಾಡಲಿಕ್ಕೆ that goal that has to be initiated within the time limit. So project will be having a start date and a end date. So within that time limit, that project has to be complete. Okay, so they have to meet their specific goals on time. So the next, the meaning of project. As a project is a series of tasks that need to be completed to reach a specific outcome. ಸೊ ಇಲ್ಲಿ ಏನೋ ವೇರಿಯಸ್ ಟಾಸ್ಕ್ ಇದೆ. ಸೊ ಅಲ್ಲಿ ಟೀಮ್ ಮೆಂಬರ್ಸ್ ಇದ್ದಾರೆ, ಅಲ್ಲೊಬ್ಬ ಟೀಮ್ ಲೀಡರ್ ಇರ್ತಾನೆ ಆ ಟೀಮ್ನ ಗೈಡ್ ಮಾಡಲಿಕ್ಕೆ. ಸೊ ದೇ ವಿಲ್ ಬಿ ಲುಕ್ಡ್ ಆಫ್ಟರ್ ಬೈ ದಿ ಟೀಮ್ ಮ್ಯಾನೇಜರ್. ಸೊ ದೇ ವಿಲ್ ಬಿ ಗಿವನ್ ಸಮ್ ಟಾಸ್ಕ್, ದೇ ಹ್ಯಾವ್ ಟು ಕಂಪ್ಲೀಟ್ ದಿ ಟಾಸ್ಕ್ ಡೇ ಬೈ ಡೇ. ಸೊ ಇದು ಫಸ್ಟ್ ಡೇ ಇರ್ಬೋದು, ಸೆಕೆಂಡ್ ಡೇ ಇರ್ಬೋದು, ಥರ್ಡ್ ಡೇ ಇರ್ಬೋದು. ಓಕೆ, ಸೊ ಇಲ್ಲಿ ಫಸ್ಟ್ ಡೇ ಇದೆ, ಇಲ್ಲಿ ಸೆಕೆಂಡ್ ಡೇ ಟಾಸ್ಕ್ ಇದೆ, ಮತ್ತು ಇಲ್ಲಿ ಥರ್ಡ್ ಡೇ ಟಾಸ್ಕ್ ಇದೆ. ಆಲ್ ದಿಸ್ ಟಾಸ್ಕ್ ನೀಡ್ ಟು ಬಿ ಕಂಪ್ಲೀಟೆಡ್ ಒನ್ ಬೈ ದಿ team members or the project members. So why they have to complete the task? They will be given a specific goal. ಅಲ್ಲೊಂದು ಔಟ್ಕಮ್ ಇದೆ, ಆ ಪ್ರಾಜೆಕ್ಟ್ ಇದು ಔಟ್ಕಮ್ ಇದೆ. ಇಲ್ಲಿ ಪ್ರಾಜೆಕ್ಟ್ ಔಟ್ಕಮ್ ಅಂತ ಹೇಳಿದರೆ ಎಕ್ಸಾಕ್ಟ್ಲಿ ದಟ್ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್ ಆರ್ ವಿಚ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ದ್ಯಾಟ್ ಪ್ರಾಜೆಕ್ಟ್ ಕುಡ್ ಬಿ ಎ ಆಟೋಮೊಬೈಲ್, ದ್ಯಾಟ್ ಪ್ರಾಜೆಕ್ಟ್ ಕುಡ್ ಬಿ ಎ ಬಿಲ್ಡಿಂಗ್, ದ್ಯಾಟ್ ಪ್ರಾಜೆಕ್ಟ್ ಕುಡ್ ಬಿ ಎ ಬ್ರಿಡ್ಜ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ದಟ್ ಈಸ್ ದಿ ಗೋಲ್ ದಟ್ ದೇ ಹ್ಯಾವ್ ಟು ಕಂಪ್ಲೀಟ್. ಸೊ ಕಂಪ್ಲೀಟ್ ಆದರೆ ಏನಾಗುತ್ತೆ, ದೇ ವಿಲ್ ಬಿ ಗೆಟಿಂಗ್ ಸಮ್ ಫ್ರೂಟ್ಫುಲ್ ರಿಸಲ್ಟ್. ಏನೋ ಒಂದು ಫ್ರೂಟ್ಫುಲ್ ರಿಸಲ್ಟ್ ಇದೆ, ದೇ ಕ್ಯಾನ್ ಗೇನ್ ಸಮ್ ಪ್ರಾಫಿಟ್, ಅಲ್ಲಿ ದುಡ್ಡು ಮಾಡ್ಬೋದು, ದೇ ಕ್ಯಾನ್ ಗೇನ್ ಸಮ್ ಪ್ರಾಫಿಟ್ ಔಟ್ ಆಫ್ ಇಟ್. ಸೊ ದಿಸ್ ಆರ್ ದಿ ಇನಿಷಿಯೇಷನ್ ವಿಚ್ ದೇ ವಿಲ್ ಬಿ ದೇ ಹ್ಯಾವ್ ಟು ಲುಕ್ ಇನ್ ವೈಲ್ ಟೇಕಿಂಗ್ ದಿ ಪ್ರಾಜೆಕ್ಟ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. The next meaning of the project is, a project can also be defined as a set of inputs and output required to achieve a particular goal. ಅಲ್ಲೊಂದು ಸೆಟ್ ಆಫ್ ಇನ್ಪುಟ್ ಇದೆ, ಅಲ್ಲಿ ಇನ್ಪುಟ್ ಏನೆಲ್ಲ ಇರ್ಬೋದು, ದಟ್ ಕುಡ್ ಬಿ ಎ ನಾಲೆಜ್, ದಟ್ ಕುಡ್ ಬಿ ಎಕ್ಸ್ಪೀರಿಯನ್ಸ್ ಆಫ್ ಎ ಪರ್ಸನ್, ದಟ್ ಕುಡ್ ಬಿ ಎ ಡ್ರಾಯಿಂಗ್, ದಟ್ ಕುಡ್ ಬಿ ಇಂಜಿನಿಯರಿಂಗ್ ಡ್ರಾಯಿಂಗ್. ಆಲ್ ದಿಸ್ ಕುಡ್ ಬಿ ಅ ಇನ್ಪುಟ್ ಫಾರ್ ಅ project. So what is the output? Completion of the project, successful completion of the project will be the output. That is the achieving of that goal or completion of that project. Okay, so next meaning, project can range from simple to complex and can be managed by one person or a 100. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಇಲ್ಲೊಂದು ಸಿಂಪಲ್ ಹೌಸ್ ಇದೆ. ಇಲ್ಲಿ ಪ್ರಾಜೆಕ್ಟ್ ಕ್ಯಾನ್ ಬಿ ಸಿಂಪಲ್ ಟು ಕಾಂಪ್ಲೆಕ್ಸ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಸಿಂಪಲ್ ಹೌಸ್ ಇದೆ, ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಇದೆ, ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಪ್ರಾಜೆಕ್ಟ್ ಅನ್ನೋದು ಹೇಗಿರ್ಬೋದು ಅಂತ ಹೇಳಿದರೆ, ಅದು ಸಿಂಪಲ್ ಆಗಿರ್ಬೋದು. ಇಟ್ ಕುಡ್ ಬಿ ಅ ಸಿಂಪಲ್ ಆ್ಯಸ್ ಅ ಸಿಂಗಲ್ ಹೌಸ್, ಆರ್ ಇಟ್ ಕುಡ್ ಬಿ ಅ ಕಾಂಪ್ಲೆಕ್ಸ್ ಆ್ಯಸ್ ಅ ಟೌನ್ಶಿಪ್ ಇರ್ಬೋದು, ಅದು ಅಪಾರ್ಟ್ಮೆಂಟ್ ಇರ್ಬೋದು. ಸೊ ಇಟ್ ಕ್ಯಾನ್ ಬಿ ಅ ಸಿಂಪಲ್, ಇಟ್ ಕುಡ್ ಬಿ ಅ ಕಾಂಪ್ಲೆಕ್ಸ್. ಆದರೆ ಅದು ಸಿಂಪಲ್ ಆಗಿರಲಿ ಅಥವಾ ಕಾಂಪ್ಲೆಕ್ಸ್ ಆಗಿರಲಿ, ಬೋತ್ ಆರ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರಾಜೆಕ್ಟ್. ಅಂದರೆ ಒನ್ ಟೈಮ್ ಪ್ರಾಜೆಕ್ಟ್ ಅದು, ದಟ್ ಶುಡ್ ಬಿ ಕಂಪ್ಲೀಟೆಡ್ ಆನ್ ಟೈಮ್. ಸೊ ನೆಕ್ಸ್ಟ್ ಏನಿದೆ ಅಲ್ಲಿ, ಸೊ ಅಲ್ಲಿ ಇಟ್ ಕುಡ್ ಬಿ ಮ್ಯಾನೇಜ್ಡ್ ಬೈ ಒನ್ ಪರ್ಸನ್ ಆರ್ 100. ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಅವ್ರ ಕೆಳಗಡೆ ಟೀಮ್ ಮೆಂಬರ್ಸ್ ಇರ್ತಾರೆ, ದೇ ವಿಲ್ ಬಿ ವರ್ಕಿಂಗ್ ಆನ್ ಎ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅನ್ನೋದನ್ನು ಒಂದು ಪರ್ಸನ್ ಬೇಕಾದರೆ ಮ್ಯಾನೇಜ್ ಮಾಡ್ಬೋದು, ಆರ್ ಇಟ್ ಕುಡ್ ಬಿ ಮ್ಯಾನೇಜ್ಡ್ ಬೈ ದಿ ಎಂಟೈರ್ ಗ್ರೂಪ್, ಆರ್ ಇಟ್ ಕುಡ್ ಬಿ ಮ್ಯಾನೇಜ್ಡ್ ಬೈ ದಿ ಎಂಟೈರ್ ಟೀಮ್. ಅಂದರೆ ಇಲ್ಲಿ ಕೋಆರ್ಡಿನೇಷನ್ ಇರ್ಬೋದು, ಟೀಮ್ ವರ್ಕ್ ಇರ್ಬೋದು. ಒಬ್ಬ ನಾಲೆಜ್
ಏನೋ ಒಂದು ಪರ್ಟಿಕ್ಯುಲರ್ ನಾಲೆಜ್ ಅವನಿಗಿದ್ರೆ ಆ ನಾಲೆಜ್ ಗ್ರೂಪಲ್ಲಿ ಶೇರ್ ಮಾಡ್ತಾನೆ ಅವನು. ಸೊ ಇಟ್ ಕುಡ್ ಬಿ ಮೇಂಟೈನ್ಡ್ ಬೈ ಎ 1 person ಆರ್ ಇಟ್ ಕುಡ್ ಬಿ ಮೇಂಟೈನ್ಡ್ ಬೈ 100. So next we have examples for a project. So here a new electrical vehicle design is the first example. ಇವಾಗ ಮಾಡರ್ನ್ ಡೇ ಕಾರಲ್ಲಿ ಹೇಳಬೇಕಾದ್ರೆ ಸೊ ಏನಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ ಬಿಟ್ಟರೆ ಇವಾಗ ಎಕ್ಸಿಸ್ಟಿಂಗ್ ಮಾರ್ಕೆಟಲ್ಲಿ ಅಂದರೆ ಸ್ಲೋಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಪಿಕಪ್ ಆಗ್ತಾ ಇದೆ. ಸೊ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಡಿಸೈನ್ ಮಾಡೋದು, ಹೊಸದಾಗಿ ಡಿಸೈನ್ ಮಾಡೋದು, ಇಟ್ ಕುಡ್ ಬಿ ಎ ನ್ಯೂ ಪ್ರಾಜೆಕ್ಟ್ ಆರ್ ಇಟ್ ಕುಡ್ ಬಿ ಎಕ್ಸಾಂಪಲ್ ಫಾರ್ ದಿ ಪ್ರಾಜೆಕ್ಟ್. ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ ಡಿಸೈನ್ ಮಾಡೋದಲ್ಲ, ಅಲ್ಲಿ ಅದಕ್ಕೆ ಬೇಕಾಗಿರೋ ಬ್ಯಾಟ್ರಿ ಡಿಸೈನ್ ಮಾಡ್ಬೋದು, ಬೇಕಾಗಿರೋ ಚಾರ್ಜರ್ ಡಿಸೈನ್ ಮಾಡ್ಬೋದು, ಮತ್ತು ಚಾರ್ಜಿಂಗ್ ಸ್ಟೇಷನ್ ಡಿಸೈನ್ ಮಾಡ್ಬೋದು. ಸೊ ಹೌ ಲೈಟ್ ವೆಯ್ಟ್ ಮೆಟೀರಿಯಲ್ ಕ್ಯಾನ್ ಬಿ ಗಿವನ್ ದೇರ್, ಅದನ್ನು ಡಿಸೈನ್ ಮಾಡ್ಬೋದು. ಓಕೆ, ಇಟ್ ಕುಡ್ ಬಿ ಎನಿಥಿಂಗ್. ಅಲ್ಲಿ ಮೋಟರ್ ಡಿಸೈನ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಡಿಸೈನ್, ಆರ್ ಯು ಕ್ಯಾನ್ ಡಿಸೈನ್ ಅ ಎಂಟೈರ್ ಎಲೆಕ್ಟ್ರಿಕಲ್ ವೆಹಿಕಲ್. ಸೊ ಇಟ್ ಈಸ್ ದಿ ಎಕ್ಸಾಂಪಲ್ ಫಾರ್ ಒನ್ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಈಸ್ ಮೆಟ್ರೋ ಪ್ರಾಜೆಕ್ಟ್. ಸೊ ಇಲ್ಲಿ ಮೆಟ್ರೋ ಅಂತ ಹೇಳಿದರೆ ಅಲ್ಲಿ ಕಾಂಪ್ಲೆಕ್ಸ್ ಇದೆ. ಮೆಟ್ರೋ ನೆಟ್ವರ್ಕ್ ಕುಡ್ ಬಿ ಎ ಕಾಂಪ್ಲೆಕ್ಸ್ ಒನ್. ಇಲ್ಲಿ ಕಾಂಪ್ಲೆಕ್ಸ್ ನೆಟ್ವರ್ಕ್ ಇದೆ ನೋಡಿ. ಸೊ ವೇರಿಯಸ್ ರೂಟ್, ಅಲ್ಲಿ ಟ್ರ್ಯಾಕ್ ಸೆಟ್ ಮಾಡಬೇಕು ಫ್ರಮ್ ಒನ್ ಪ್ಲೇಸ್ ಟು ಅನದರ್. ದೇರ್ ಆರ್ ವೇರಿಯಸ್ ಕಾಂಪ್ಲೆಕ್ಸ್ ರೂಟ್ಸ್ ಇಲ್ಲಿ. ಸೊ ಇದನ್ನು ಕಂಪ್ಲೀಟ್ ಮಾಡೋದು ಇಟ್ ಈಸ್ ನಾಟ್ ಪಾಸಿಬಲ್ ವಿದಿನ್ ಅ ಇಯರ್. ಇಟ್ ಕುಡ್ ಟೇಕ್ ಮೆನಿ ಇಯರ್ ಟು ಕಂಪ್ಲೀಟ್ ಅಪ್ ದಿಸ್ ಮೆಟ್ರೋ ಪ್ರಾಜೆಕ್ಟ್. ಸೊ ಬಿಲ್ಡಿಂಗ್ ದೋಸ್ ರೈಲ್ವೆ ಟ್ರ್ಯಾಕ್ಸ್ ಇರ್ಬೋದು, ಅಲ್ಲಿ ಅದಕ್ಕೆ ಬೇಕಾಗಿರೋ ಬ್ರಿಡ್ಜಸ್ ಇರ್ಬೋದು, ಏನೆಲ್ಲ ಬೇಕಾಗ್ಬೋದು ಕಾಂಪೊನೆಂಟ್ಸ್, ಅಲ್ಲಿ ಮೆಟ್ರೋನ ಡಿಸೈನ್ ಮಾಡೋದಾಗಿರ್ಬೋದು, ಮತ್ತು ಹೌ ಅಲ್ಲಿ ಆ ಸ್ಟೇಷನ್, ಮೆಟ್ರೋ ಸ್ಟೇಷನ್ನ ಹೇಗೆ ಡಿಸೈನ್ ಮಾಡೋದು, ಮತ್ತು ಅದನ್ನು ಪ್ರಾಜೆಕ್ಟ್ ಹೇಗೆ ಕಂಪ್ಲೀಟ್ ಮಾಡ್ಬೋದು. ಆಲ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಅ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಬ್ರಿಡ್ಜ್. ಇಲ್ಲಿ ಬ್ರಿಡ್ಜ್ ಅಂತ ಹೇಳಿದರೆ ಇಲ್ಲಿ ಲೋಕಲ್, ಇಟ್ ಕುಡ್ ಬಿ ಅ ಸಿಂಪಲ್ ಬ್ರಿಡ್ಜ್ ಆರ್ ಇಟ್ ಕುಡ್ ಬಿ ಅ ಕಾಂಪ್ಲೆಕ್ಸ್ ಬ್ರಿಡ್ಜ್ ದಟ್ ಕುಡ್ ಬಿ ಬಿಲ್ಟ್ ಓವರ್ ದಿ ಸಿ ಅಂದರೆ ಶೋರ್ ಹತ್ರ ಏನು ಬಿಲ್ಡ್ ಮಾಡ್ತಾರೆ ಅದು ಕಾಂಪ್ಲೆಕ್ಸ್ ಇರ್ಬೋದು. ಸೊ ಪ್ರಾಜೆಕ್ಟಲ್ಲಿ ಸಿಂಪಲ್ ಇರುತ್ತೆ, ಕಾಂಪ್ಲೆಕ್ಸ್ ಇರುತ್ತೆ. ಅಲ್ಲಿ ಬ್ರಿಡ್ಜಸ್ ಹಾಗೇನು, ಈ ಸಿಂಪಲ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದ್ರು ಅದನ್ನು ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಬ್ರಿಡ್ಜ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ರು ಅದನ್ನು ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸಿಂಪಲ್ ಬ್ರಿಡ್ಜ್ ಕ್ಯಾನ್ ಬಿ ಕಂಪ್ಲೀಟೆಡ್ ವಿದಿನ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ದಟ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಮೇ ಟೇಕ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಟು ಕಂಪ್ಲೀಟ್. ಸೊ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಪ್ರಾಜೆಕ್ಟ್. ನೆಕ್ಸ್ಟ್ ವಿ ಹ್ಯಾವ್ ರೈಲ್ವೆ ಪ್ರಾಜೆಕ್ಟ್. ಇಟ್ ಈಸ್ ವೆರಿ ಸಿಮಿಲರ್ ಟು ದಿ ಮೆಟ್ರೋ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇಲ್ಲಿ ಇಟ್ ಕುಡ್ ಬಿ ಅ ಸಿಂಪಲ್ ರೈಲ್ವೆ ಪ್ರಾಜೆಕ್ಟ್ ಆರ್ ಇಟ್ ಕುಡ್ ಬಿ ಅ ಕಾಂಪ್ಲೆಕ್ಸ್ ಒನ್. ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಇಲ್ಲಿ ಮಲ್ಟಿಪಲ್ ಟ್ರ್ಯಾಕ್ಸ್ ಇದೆ, ಮಲ್ಟಿಪಲ್ ರೈಲ್ವೇಸ್ ಇದೆ, ಆರ್ ಇಟ್ ಕುಡ್ ಬಿ ಅ ಸಿಂಪಲ್ ಒನ್, ಆಸ್ ಸಿಂಪಲ್ ಆಸ್ ದಿಸ್. ಇಟ್ ಈಸ್ ದಿ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್. ಸೊ ಸಿಂಪಲ್ ಪ್ರಾಜೆಕ್ಟ್ ಕಮ್ಮಿ ಟೈಮ್ ಬೇಕು, ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಜಾಸ್ತಿ ಟೈಮ್ ಬೇಕು. ಸೊ ಯು ಆರ್ ಇನ್ವೆಸ್ಟಿಂಗ್ ರಿಸೋರ್ಸ್, ಯು ಆರ್ ಇನ್ವೆಸ್ಟಿಂಗ್ ಟೈಮ್ ಆನ್ ದಿಸ್ ಕೈಂಡ್ ಆಫ್ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಡಿಸೈನ್ ಆಫ್ ಎ ನ್ಯೂ ಸೂಪರ್ ಕಂಪ್ಯೂಟರ್. ಇಲ್ಲಿ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡೋದು ಕೂಡ ಒಂದು ಪ್ರಾಜೆಕ್ಟ್. ಕಂಪ್ಯೂಟರ್ ಕುಡ್ ಬಿ ಎ ಸಿಂಪಲ್ ಒನ್, ಎ ಸಿಂಪಲ್ ಡೆಸ್ಕ್ಟಾಪ್ ಅಂತ ಹೇಳ್ಬೋದು, ಆರ್ ಇಟ್ ಕುಡ್ ಬಿ ಅ ಕಾಂಪ್ಲೆಕ್ಸ್ ಲೈಕ್ ಅ ಸೂಪರ್ ಕಂಪ್ಯೂಟರ್. ಇಲ್ಲಿ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದರೆ ಈ ಕಂಪ್ಯೂಟರ್ ಸೈಜ್ ಇಟ್ ಕುಡ್ ಬಿ ಅ ಸೈಜ್ ಆಫ್ ಅ ಬಿಲ್ಡಿಂಗ್ ಸೈಜ್ ಇದಿರ್ಬೋದು, ಇಟ್ ಕುಡ್ ಬಿ ಅ ಸೈಜ್ ಆಫ್ ಅ ರೂಮ್. ಸೂಪರ್ ಕಂಪ್ಯೂಟರಲ್ಲಿ ಅಷ್ಟು ಸೂಪರ್ ಕಂಪ್ಯೂಟರ್ಸ್ ಇಲ್ಲಿ 1x1 ಸೀರೀಸ್ ಆಗಿ ಅಸೆಂಬಲ್ ಮಾಡಿದ್ದಾರೆ. ಸೊ ಅಲ್ಲಿ ಡಿಸೈನ್ ಮಾಡೋದು ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಟಾಸ್ಕ್, ಡಿಸೈನ್ ಆಫ್ ಎ ನ್ಯೂ ಸೂಪರ್ ಕಂಪ್ಯೂಟರ್. ಅಲ್ಲಿ ಖಾಲಿ ಸೂಪರ್ ಕಂಪ್ಯೂಟರ್ಸ್ ಅಲ್ಲ, ಯು ಕ್ಯಾನ್ ಡಿಸೈನ್ ಎ ಮೈಕ್ರೋ ಕಂಟ್ರೋಲರ್ಸ್ ಆರ್ ಚಿಪ್ಸ್ ಅಂತ ಹೇಳ್ತೇವೆ ಏನು, ಅದನ್ನು ಡಿಸೈನ್ ಮಾಡೋದು ಕೂಡ ಇಟ್ ಕುಡ್ ಬಿ ಅ ಸಿಂಗಲ್ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ಸ್ಲೈಡ್. ಸಿಂಪಲ್ ಯು ಆರ್ ಡಿಸೈನಿಂಗ್ ಎ ಫ್ಲೈಓವರ್ ಆರ್ ಯು ಆರ್ ಕಂಪ್ಲೀಟಿಂಗ್ ಎ ಫ್ಲೈಓವರ್. ಇಲ್ಲೂ ಕೂಡ ಅಷ್ಟೇ, ಇಟ್ ಕುಡ್ ಬಿ ಅ ಸಿಂಪಲ್ ಫ್ಲೈಓವರ್ ಆರ್ ಇಟ್ ಕುಡ್ ಬಿ ಎ ಕಾಂಪ್ಲೆಕ್ಸ್ ಫ್ಲೈಓವರ್. ಸೊ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಅ ಪ್ರಾಜೆಕ್ಟ್. ಸೊ ನೆಕ್ಸ್ಟ್ ಇಲ್ಲಿ ಟ್ರಿಪಲ್ ಕಾನ್ಸ್ಟೆಂಟ್ ಅಂತಿದೆ. ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟ್ರಿಪಲ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೇವೆ. ಸೊ ಹಿಯರ್ ದೇರ್ ಆರ್ 3 ವೇರಿಯೇಬಲ್ಸ್. ಒಂದು ಟೈಮ್, ಇನ್ನೊಂದು ಕಾಸ್ಟ್ ಮತ್ತು ಇನ್ನೊಂದು ಸ್ಕೋಪ್. ಇದನ್ನು ಡೀಟೇಲ್ ಆಗಿ 1x1 ನಾವು ಕಲಿತೇವೆ ಈಗ ಈ ಸ್ಲೈಡ್ಸ್ನಲ್ಲಿ. ಸೊ ಏನು ಟೈಮ್ ಅಂತ ಹೇಳಿದರೆ ಈಚ್ ಪ್ರಾಜೆಕ್ಟ್ ಹ್ಯಾಸ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಇದನ್ನು ನಾವು ಸ್ಟ್ರೆಸ್ ಮಾಡಬೇಕು. ಇಟ್ ಹ್ಯಾಸ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಅಲ್ಲಿ ಏನಿದೆ, ದೇರ್ ಈಸ್ ಅ ಸ್ಟಾರ್ಟ್ ಆ್ಯಂಡ್ ದೇರ್ ವಿಲ್ ಬಿ ಅ ಎಂಡ್ ಡೇಟ್. ಒಂದು ಸ್ಟಾರ್ಟ್ ಡೇಟ್ ಇರುತ್ತೆ, ಇನ್ನೊಂದು ಎಂಡ್ ಡೇಟ್ ಇರುತ್ತೆ. ಇಲ್ಲಿ ಸ್ಕೋಪ್ ಅಂತ ಹೇಳಿದರೆ ಏನು? ಸ್ಕೋಪ್ ಅಂತ ಹೇಳಿದರೆ ಈಚ್ ಪ್ರಾಜೆಕ್ಟ್ ಈಸ್ ಯುನೀಕ್. ಇಲ್ಲಿ ಯೂನಿಕ್ನೆಸ್ ಇದೆ. ಒಂದು ಪ್ರಾಜೆಕ್ಟ್ ಇಟ್ ಈಸ್ ಯೂನಿಕ್ ಅಂದರೆ ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್
ಅದು ಇನ್ನೊಂದು ಅದನ್ನು ರಿಪ್ಲಿಕೆ ಮಾಡಲಿಕ್ಕೆ ಆಗಲ್ಲ, ಪಾಸಿಬಲ್ ಇಲ್ಲ. ರಿಪ್ಲಿಕೆ ಮಾಡಿದ್ರು ಅದು ರಿಪ್ಲಿಕನ ನಾವು ಯೂನಿಕ್ ಅಂತ ಕರಿತೇವೆ. ಅದು ಎಕ್ಸಾಂಪಲಲ್ಲಿ ನಾನು ಹೇಳ್ತೇನೆ ಏನು ಅಂತ. ನೋ ಪ್ರಾಜೆಕ್ಟ್ಸ್ ಆರ್ ಸಿಮಿಲರ್ ಆ್ಯಂಡ್ ಡಿಫರ್ಸ್ ಇನ್ ಔಟ್ಪುಟ್ ಆ್ಯಂಡ್ ವರ್ಕ್. ಇಲ್ಲಿ ಸಿಮಿಲಾರಿಟಿನ ನಾವು ಡಿಫ್ರೆನ್ಷಿಯೇಟ್ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ, ಒಂದು ಔಟ್ಪುಟ್ ಇಂದ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಆ ಪ್ರಾಜೆಕ್ಟ್ ಏನು ಔಟ್ಪುಟ್ ಕೊಡುತ್ತೆ ಅದರಿಂದ ನಾವು 2 ಸಿಮಿಲರ್ ಪ್ರಾಜೆಕ್ಟ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇನ್ನೊಂದು ವರ್ಕ್, ಅದು ಹೇಗೆ ವರ್ಕ್ ಮಾಡುತ್ತೆ ಅದರಿಂದ ಕೂಡ ನಾವು ಆ ಒಂದು ಪ್ರಾಜೆಕ್ಟನ್ನು ನಾವು 2 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇನ್ನೊಂದು ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಇಲ್ಲಿ ಕಾಸ್ಟ್ ಅಲ್ಲಿ ಮೇಜರ್ ರೋಲ್ ಇದೆ ಪ್ರಾಜೆಕ್ಟ್ಗೆ. ಸೊ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ it should be carefully determined. You have to calculate it carefully. The completion of the project depend on availability of funds. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿ ಆರ್ಗನೈಸೇಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಲ್ಲೊಂದು ಡಿಪಾರ್ಟ್ಮೆಂಟ್ ಏನಿದೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ. ಸೊ ಈ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಫಂಡ್ಸ್ ಬೇಕು. ಆ ಫಂಡ್ಸ್ ಯಾರು ಕೊಡ್ತಾರೆ? ಮ್ಯಾನೇಜ್ಮೆಂಟ್ ಕೊಡ್ತಾರೆ, ಆರ್ ಬಾಸ್ ಕೊಡ್ತಾರೆ ಥ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಅಲ್ಲಿ ಅವೈಲೇಬಿಲಿಟೀಸ್ ಆಫ್ ಫಂಡ್ಸ್ ಇದ್ದರೆ ಮಾತ್ರ ನಮಗೆ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಆ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಸೊ ಇಲ್ಲಿ ಫಂಡ್ಸ್ ಇಂಪಾರ್ಟೆಂಟ್. ಸೊ 3 ವೇರಿಯಬಲ್ಸ್ ಇದೆ. ಒಂದು ಟೈಮ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಸ್ಕೋಪ್, ಅದು ಸ್ಕೋಪ್ ಅಂದರೆ ಏನು ಅಂತ ಗೊತ್ತಾಗುತ್ತೆ, ಸ್ಕೋಪ್. ಇನ್ನೊಂದು ಕಾಸ್ಟ್. ಇದನ್ನು ನಾವು ಟ್ರಿಪಲ್ ಕನ್ಸ್ಟ್ರೈಂಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೇವೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೇನೆ ವಾಟ್ ಈಸ್ ಟೈಮ್ ಅಂತ ಹೇಳಿ. ಸೊ ಫಸ್ಟ್ ವಿ ಹ್ಯಾವ್ ಟೈಮ್. ಸೊ ಟೈಮ್ ಅಲ್ಲಿ ಒಂದು ಸ್ಟಾರ್ಟ್ ಡೇಟ್ ಇದೆ, ಇನ್ನೊಂದು ಎಂಡ್ ಡೇಟ್ ಇದೆ. ಸೊ ಇಲ್ಲಿ ಈ ಟೈಮ್ ಅನ್ನೋದನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂತ ಹೇಳಿದರೆ, ಒಂದು ಸಿಂಪಲ್ ರೇಸಿಂದ ನಾವು ಡಿಫೈನ್ ಮಾಡ್ಬೋದು. ಇಲ್ಲಿ ರೇಸಲ್ಲಿ ಮೇಯ್ನಾಗಿ ಒಬ್ಬ ವಿನ್ನರ್ ಇರ್ತಾನೆ. ಆ ವಿನ್ನರ್ನ ಹೇಗೆ ನಾವು ಡಿಫೈನ್ ಮಾಡ್ತೇವೆ, ಅವನು ವಿದಿನ್ ಶಾರ್ಟರ್ ಟೈಮ್ ಅವನ ಆ ರೇಸ್ನ ಕಂಪ್ಲೀಟ್ ಮಾಡ್ದ. ಈ ಪ್ರಾಜೆಕ್ಟ್ ಅನ್ನೋದು ಹಾಗೇನೆ, ನೀವು ಎಷ್ಟು ಶಾರ್ಟರ್ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರೋ ಆರ್ ಗಿವನ್ ಟೈಮಲ್ಲಿ ಕಂಪ್ಲೀಟ್ ಮಾಡಿದರೆ ಯು ವಿಲ್ ಬಿ ದಿ ವಿನ್ನರ್. ಅಂದರೆ ಈ ಪ್ರಾಜೆಕ್ಟಿಗೆ ಒಂದು ಸ್ಟಾರ್ಟ್ ಲೈನ್ ಇದೆ. ಇಲ್ಲೊಂದು ಸ್ಟಾರ್ಟ್ ಲೈನ್ ಇತ್ತು ಅವ್ರಿಗೆ, ಇದು 100 ಮೀಟರ್ ರೇಸ್ ಅಂತ ಎಕ್ಸಾಂಪಲ್ ಕನ್ಸಿಡರ್ ಮಾಡುವ. ಇಲ್ಲೊಂದು ಎಂಡ್ ಲೈನ್ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಸ್ಟಾರ್ಟ್ ಟು ಎಂಡ್. ಇಲ್ಲಿ ಮಿಡ್ಲಲ್ಲಿ ತುಂಬ ಪ್ರೊಸೆಸ್ ಇದೆ. ಇಲ್ಲಿ ಪ್ರೊಸೆಸ್ ಏನು, ಇಲ್ಲಿ ದೇ ಆರ್ ಸ್ಪೆಂಡಿಂಗ್ ದೇಯರ್ ಎನರ್ಜಿ. ಇಲ್ಲಿ ಗೋಲ್ನ ರೀಚ್ ಆಗಲಿಕ್ಕೆ ದೇ ಆರ್ ಸ್ಪೆಂಡಿಂಗ್ ದೇಯರ್ ಎನರ್ಜಿ. ಸೊ ಹೌ ದೇ ಆರ್ ಸ್ಪೆಂಡಿಂಗ್ ದೇಯರ್ ಎನರ್ಜಿ, ಅವರು ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಾಜೆಕ್ಟಲ್ಲಿ ನಾವು ಟೆಕ್ನಿಕಲ್ ಪ್ರಾಜೆಕ್ಟ್ ಅಂತ ಹೇಳಿದರೆ ಅಲ್ಲಿ ನಾವು ಏನೆಲ್ಲ ರಿಸೋರ್ಸ್ ಸ್ಪೆಂಡ್ ಮಾಡ್ಬೋದು, ಅಲ್ಲಿ ಮನಿ ಸ್ಪೆಂಡ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಮತ್ತು ನಾಲೆಜ್ ಅಲ್ಲಿ ಶೇರ್ ಆಗುತ್ತೆ. ಓಕೆ, ಮತ್ತು ಇಟ್ ವಿಲ್ ಬಿ ಅ ಇಯರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಎಕ್ಸಿಕ್ಯೂಷನ್ಗೆ. ಇಯರ್ ಆಫ್ ಪ್ರಾಕ್ಟೀಸ್, ಇಲ್ಲಿ ರೇಸ್ ಕಂಪ್ಲೀಟ್ ಮಾಡಲಿಕ್ಕೆ ಇಟ್ ವಿಲ್ ಟೇಕ್ ಅ ಇಯರ್ ಆಫ್ ಪ್ರಾಕ್ಟೀಸ್ ಟು ಕಂಪ್ಲೀಟ್. ಸೊ ಈ ಪ್ರಾಜೆಕ್ಟ್ ಕೂಡ ಅಷ್ಟೇ. ಇಲ್ಲಿ ಟ್ಯಾಲೆಂಟ್ ಇದ್ದರೆ, ಅಲ್ಲಿ ಯಾರು ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೆ ಟ್ಯಾಲೆಂಟ್ ಇದ್ದರೆ, ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದರೆ ಅವರು ಸಕ್ಸಸ್ಫುಲ್ಲಾಗಿ ಆ ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಆ ರೇಸಲ್ಲಿ ಅವರು ವಿನ್ನರ್ ಆಗ್ತಾರೆ ಅಂತ. ಈ ಪ್ರಾಜೆಕ್ಟ್ ಅನ್ನೋದು ಮತ್ತು ಶಾರ್ಟ್, ಇದು ಒನ್ ಇವೆಂಟ್. ಈ ರೇಸ್ ಅನ್ನೋದು, ಈಗ ಈ ಪರ್ಟಿಕ್ಯುಲರ್ ರೇಸ್ ಇದೆ, ಇದು ಒನ್ ಟೈಮ್ ಇವೆಂಟ್. ಇದನ್ನು ಇನ್ನೊಂದು ಸಲ ಮಾಡಿದರೆ ಅದು ನೆಕ್ಸ್ಟ್ ಇನ್ನೊಂದು ಇವೆಂಟ್ ಆಗುತ್ತೆ. ಸೊ ಇವಾಗ ಏನಿಲ್ಲಿ ರೇಸ್ ನಡೀತಾ ಇದೆ, ಇಟ್ ಈಸ್ ಒನ್ ಟೈಮ್ ಇವೆಂಟ್. ಸೊ ಪ್ರಾಜೆಕ್ಟ್ ಕೂಡ ಅಷ್ಟೇ, ಇಟ್ ಈಸ್ ಒನ್ ಟೈಮ್ ಇವೆಂಟ್. ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಟಾರ್ಟ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಎಂಡ್. ಇಫ್ ಯು ಕಂಪ್ಲೀಟ್ ಆನ್ ಟೈಮ್ ದೆನ್ ದಿ ಪ್ರಾಜೆಕ್ಟ್ ಈಸ್ ಸಕ್ಸಸ್ಫುಲಿ ಅಂತ, ಸಕ್ಸಸ್ ಅಂತ, ಪ್ರಾಜೆಕ್ಟ್ ಈಸ್ ಅ ಸಕ್ಸಸ್ಫುಲ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ದಿ ಸ್ಕೋಪ್. ಈ ಸ್ಕೋಪ್ನ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಲ್ಲೊಂದು ಹೌಸ್ ಇದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲೊಂದು ಮನೆ ಇದೆ. ಸೊ ದಿಸ್ ಹೌಸ್ ಅಂದರೆ ಇಷ್ಟು ಏನು ಒಂದು ಸ್ಕ್ವೇರ್ ಫೀಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಆದರೆ ಈ ಹೌಸ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅಂದರೆ ಈ ಹೌಸನ್ನ ಎಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದರೆ ಮ್ಯಾಂಗ್ಳೂರಲ್ಲಿ ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ಇದು ಫಸ್ಟ್ ಒನ್ ಆಯಿತು. ಸೊ ನೆಕ್ಸ್ಟ್ ಇದೇ ರೀತಿ ಹೌಸ್, ಏನು ಡಿಸೈನ್ ಚೇಂಜ್ ಇಲ್ಲ, ಅಷ್ಟೇ ಪ್ಲಾಟ್ ಸೈಜ್, ಅಷ್ಟೇ ಏರಿಯಾ. ಈಗ ನಾವು ಬ್ಯಾಂಗ್ಳೂರಲ್ಲಿ ಅದೇ ಇಂಜಿನಿಯರ್, ಒಬ್ಬ ಇಂಜಿನಿಯರ್ ಅಂತ ತಿಳ್ಕೊಳ್ಳಿ, ಅವನು ಮ್ಯಾಂಗ್ಳೂರಲ್ಲಿ ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡ್ದ. ಅದೇ ರೀತಿ ಡಿಸೈನ್ ಮನೇನ ಅವನು ಎಲ್ಲಿ ಬಿಲ್ಡ್ ಮಾಡ್ತಾನೆ, ಬ್ಯಾಂಗ್ಳೂರು. ಸೊ ಇಲ್ಲಿ ಸೇಮ್ ಪ್ರಾಜೆಕ್ಟ್, ಎಲ್ಲ ಸೇಮ್ ಇದೆ, ಡಿಸೈನ್ ಮತ್ತು ಕಾಂಪೊನೆಂಟ್ ಯಾವುದು ಚೇಂಜಸ್ ಇಲ್ಲ, ಎಲ್ಲ ಸಿಮಿಲರ್ ಇದೆ, ಅದು ಡಿಟ್ಟೋ ಇದೆ ಅಂತ ಇಮ್ಯಾಜಿನ್ ಮಾಡಿ. ಆದರೆ ಇಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಇದು ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಇದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಹೇಳಿದರೆ, ಇಲ್ಲಿ ಪ್ಲೇಸ್ ಅನ್ನೋದೇ, ಈ ಪ್ರಾಜೆಕ್ಟ್ ಬಿಲ್ಡ್ ಆಗಿರೋದು ಮ್ಯಾಂಗ್ಳೂರಲ್ಲಿ, ಈ ಪ್ರಾಜೆಕ್ಟ್ ಬಿಲ್ಡ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಈ ಒಂದು ಎಲಿಮೆಂಟ್ ಸಾಕು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ. ಇಲ್ಲಿ ಬೇರೆ ಪ್ಲೇಸಲ್ಲಿ
ಪ್ರೊಜೆಕ್ಟ್ ಆಗಿರೋದ್ರಿಂದ, ಬೇರೆ ಬೇರೆ ಪ್ಲೇಸಲ್ಲಿ ಪ್ರೊಜೆಕ್ಟ್ ಇದನ್ನು ಡೆವಲಪ್ ಆಗಿರೋದ್ರಿಂದ ಇದನ್ನು ನಾವು ಸ್ಕೋಪ್ ಅಂತ ಹೇಳ್ತೇವೆ. ಅಂದರೆ ನೋ ಪ್ರೊಜೆಕ್ಟ್ ಆರ್ ಸಿಮಿಲರ್. ಸೊ ಇದನ್ನು ನಾವು ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಆಗಿ ಟ್ರೀಟ್ ಮಾಡಬೇಕು, ಮತ್ತು ಇದನ್ನು ನಾವು ಪರ್ಟಿಕ್ಯುಲರ್ ಪ್ರೊಜೆಕ್ಟ್ ಅಂತ ಟ್ರೀಟ್ ಮಾಡಬೇಕು. ಸೊ ನಾವು ಇದನ್ನು ಏನು ಕಲಿತೇವೆ ಸ್ಕೋಪಲ್ಲಿ ಅಂತ ಹೇಳಿದರೆ, ಈಚ್ ಪ್ರೊಜೆಕ್ಟ್ ಈಸ್ ಯುನಿಕ್. ಅಂದರೆ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಏನೋ ಟೈಮ್ ಡ್ಯೂರೇಷನ್ ಇರ್ಬೋದು, ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಇರ್ಬೋದು. ಆ ಟೈಮಲ್ಲಿ ಸ್ವಲ್ಪ ಆದರೂ ಚೇಂಜಸ್ ಇದ್ದೇ ಇರುತ್ತೆ, ಮತ್ತು ಪ್ಲೇಸಲ್ಲಿ ಹೇಗೂ ಚೇಂಜಸ್ ಇದೆ, ಪ್ಲಸ್ ಟೈಮಲ್ಲಿ ಕೂಡ ಚೇಂಜಸ್ ಇರ್ಬೋದು. ಸೊ ಅಷ್ಟು ಫ್ಯಾಕ್ಟರ್ ಸಾಕು ಒಂದು ಪ್ರಾಜೆಕ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ. ಸೊ ನೋ ಪ್ರಾಜೆಕ್ಟ್ ಆರ್ ಸಿಮಿಲರ್ ಆ್ಯಂಡ್ ಡಿಫರ್ ಇನ್ ಔಟ್ಪುಟ್ ಆ್ಯಂಡ್ ವರ್ಕ್. ನೋಡಿ ಇಲ್ಲಿ ಔಟ್ಪುಟ್ ಆ್ಯಂಡ್ ವರ್ಕ್ ಅಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ಮ್ಯಾಂಗ್ಳೂರಲ್ಲಿ ಇರೋ ಇಲ್ಲಿ ಏನು ಅವರು ಇದ್ದಾರೆ ಮೆಂಬರ್ಸ್ ಏನಿದ್ದಾರೆ ಅಲ್ಲಿ ನಂಬರ್ಸ್ ಕಮ್ಮಿ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಆರ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಜಾಸ್ತಿ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಕಮ್ಮಿ ಇರ್ಬೋದು. ಸೊ ಅದನ್ನು ನಾವು ವರ್ಕ್ ಮತ್ತು ಔಟ್ಪುಟ್ ಅಂತ ಡಿಫೈನ್ ಮಾಡುವ. ಸೊ ಇದು ಒಂದು ಎಕ್ಸಾಂಪಲ್ ಸ್ಕೋಪ್. ಇಲ್ಲಿ ನಾವು ಏನು ನೆನ್ಪಿಡ್ಬೇಕಂತ ಹೇಳಿದರೆ, ಸ್ಕೋಪಲ್ಲಿ ನೋ ಪ್ರೊಜೆಕ್ಟ್ಸ್ ಆರ್ ಸಿಮಿಲರ್ ಆ್ಯಂಡ್ ಡಿಫರ್, ಅದು ಡಿಫರ್ ಆಗುತ್ತೆ. ನೋ ಪ್ರೊಜೆಕ್ಟ್ಸ್ ಆರ್ ಸಿಮಿಲರ್, ಇದನ್ನು ನಾವು ಸ್ಟ್ರೆಸ್ ಮಾಡಬೇಕು. ನೋ ಪ್ರೊಜೆಕ್ಟ್ಸ್ ಆರ್ ಸಿಮಿಲರ್ ಅಂದರೆ ಅದು ಯುನೀಕ್, ಎಲ್ಲ ಪ್ರಾಜೆಕ್ಟ್ ಕೂಡ ಯುನೀಕ್ ಆಗಿರುತ್ತೆ ಆನ್ ಇಟ್ಸ್ ಓನ್. ಸೊ ನೆಕ್ಸ್ಟ್ ಈಸ್ ಕಾಸ್ಟ್. ಇಲ್ಲಿ ಕಾಸ್ಟನ್ನು ನಾನು ಡಿಫೈನ್ ಮಾಡಬೇಕಾದ್ರೆ ಅಲ್ಲಿ ಫಂಡ್ಸ್ ಬೇಕು. ಅಫ್ಕೋರ್ಸ್ ಅಲ್ಲಿ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಒಂದು ಮನೆ ಕಟ್ತೀರಾ ಅಂತ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಿಮಗೆ ಪಾಸಿಬಲ್. ನೀವು ಏನು ಮಾಡಬೇಕು, ಸೊ ಇಟ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್ ಪ್ರಾಪರ್ಲಿ. ಸೊ ಅಲ್ಲಿ ಸೆಕ್ಯೂರ್ ಆಗಿರಬೇಕು. ಸೊ ಆಲ್ ದ್ಯಾಟ್ ಫಂಡ್ ಶುಡ್ ಬಿ ಸೆಕ್ಯೂರ್ಡ್ ಆ್ಯಂಡ್ ನಿಮಗೆ ಅಲ್ಲಿ ಔಟ್ಪುಟ್ ಗೊತ್ತಿರಬೇಕು. ಪ್ರಾಜೆಕ್ಟ್ ಇಷ್ಟು ಡೇಸಲ್ಲೇ ಕಂಪ್ಲೀಟ್ ಆಗುತ್ತೆ, ಇಷ್ಟು ಫಂಡ್ಸಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಅದನ್ನು ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿರಬೇಕು, ಎಲ್ಲ ಫಂಡ್ಸನ್ನು ಕ್ಯಾಲ್ಕುಲೇಟ್ ಮಾಡಿರಬೇಕು. ಮತ್ತು ಅವೈಲೇಬಿಲಿಟಿ ಆಫ್ ಫಂಡ್ಸ್ ಇದ್ದರೆ ಮಾತ್ರ, ನಿಮ್ಮ ಹತ್ರ ಅಷ್ಟು ಫಂಡ್ಸ್ ಇದ್ದರೆ ಮಾತ್ರ ಆ ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಬೇಕು. ಇಲ್ಲ ಅಂತೇಳಿದರೆ ಅದನ್ನು ಇನಿಷಿಯೇಟ್ ಮಾಡಬಾರ್ದು. ಓಕೆ, ಮತ್ತು ಫಂಡ್ಸ್ ಕಲೆಕ್ಟ್ ಮಾಡೋದು ಹೇಗೆ? ದೇರ್ ಕುಡ್ ಬಿ ವೇರಿಯಸ್ ಸೋರ್ಸ್ ಆಫ್ ಕಲೆಕ್ಟಿಂಗ್ ದಿ ಫಂಡ್. ಅಂದರೆ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಇಷ್ಟು ಅಮೌಂಟ್ ಆಫ್ ಫಂಡ್ಸ್ ಇದೆ ಅಂತ ಇಮೇಜಿನ್ ಮಾಡಿ, ಆದರೂ ನಿಮಗೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಸೊ ಯು ಕ್ಯಾನ್ ಅರೇಂಜ್ ದಿ ಫಂಡ್. ನೀವು ಏನು ಮಾಡ್ಬೋದು, ಫೈನಾನ್ಸ್ ಆರ್ಗನೈಸೇಷನಿಂದ ಲೋನ್ ಹೋಗ್ಬೋದು, ಬ್ಯಾಂಕಿಂದ ಲೋನ್ ಹೋಗ್ಬೋದು, ಆರ್ ಅಲ್ಲಿ ಮತ್ತು ರಿಲೇಟಿವ್ಸಿಂದ ಹೋಗ್ಬೋದು, ಆರ್ ಅಲ್ಲಿ ಏನು ಹೇಳ್ತೇವೆ ನಾವು ಶೇರ್ಸ್ ಥ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ದೇರ್ ಆರ್ ವೇರಿಯಸ್ ಅದರ್ ಸೋರ್ಸಸ್ to collect the fund, but successful of the project depends only on availability of fund. ನಿಮ್ಮ ಹತ್ರ ಅಷ್ಟು ಫಂಡ್ಸ್ ಇದ್ದರೆ ಮಾತ್ರ ನೀವು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀರಾ, ಇಲ್ಲ ಅಂತ ಹೇಳಿದರೆ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ ಅಂತ. ಓಕೆ, ಸೊ ಇವಾಗ ಸಿಂಪಲ್ ಒಂದು ಮನೆ ಕಟ್ತೀರಾ, ಮನೆ ಸ್ಟೇಜಸಲ್ಲಿದೆ, ಆ ಕನ್ಸ್ಟ್ರಕ್ಷನ್ ಸ್ಟೇಜಸಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ನಿಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳಿದರೆ ಅದು ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗ್ಬೋದು. ಅಂದರೆ ಏನು ಪೇಂಟಿಂಗ್ ಬಂದಾಗ ನಿಮ್ಮ ಹತ್ರ ಫಂಡ್ಸ್ ಇಲ್ಲ, ಸೊ ಆ ಪೇಂಟಿಂಗ್ ಏನು ಕೆಲಸ ಇದೆ ಅದು ಸ್ಟಾಪ್ ಆಗ್ಬೋದು. ಸೊ ಪ್ರಾಜೆಕ್ಟ್ ಅನ್ನೋದು ಯಾವಾಗಲೂ ಸ್ಟೇಜಸಲ್ಲಿದೆ. ಎಲ್ಲ ಸ್ಟೇಜಸ್ ಕಂಪ್ಲೀಟ್ ಆಗಬೇಕಾದ್ರೆ ನಿಮ್ಮ ಹತ್ರ ಇನಾಫ್ ಸೋರ್ಸ್ ಆಫ್ ಮನಿ ಇರಬೇಕು ಆರ್ ಫಂಡ್ಸ್ ಇರಬೇಕು ಅಂತ. ಓಕೆ, ದಿ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ಸ್ ಡಿಪೆಂಡ್ಸ್ ಆನ್ ಅವೈಲೇಬಿಲಿಟಿ ಆಫ್ ಫಂಡ್. ಸೊ ಇದು 3 ಕಾನ್ಸ್ಟೆಂಟ್, ಟ್ರಿಪಲ್ ಕಾನ್ಸ್ಟೆಂಟ್ಸ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಈಗ ಲೆಟ್ ಅಸ್ ಡಿಫೈನ್ ವಾಟ್ ಈಸ್ ಎ ಪ್ರಾಜೆಕ್ಟ್. ಈಗ ಸಿಂಪಲ್ ಆಗಿ ನಾವು ಪ್ರಾಜೆಕ್ಟ್ನ ಡಿಫೈನ್ ಮಾಡ್ತೇವೆ. ಆ್ಯಸ್ ಎಕ್ಸ್ಪ್ಲೇನ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್, ಇಟ್ ಈಸ್ ಎನ್ ಐಡಿಯಾ. ಅದೊಂದು ಐಡಿಯಾ ಆಗಿರ್ಬೋದು. ಪ್ರಾಜೆಕ್ಟ್ ಅಂದರೆ ಒಂದು ಫ್ಯೂಚರ್ ಥಿಂಕಿಂಗ್, ಯಾರ ಹತ್ರನೂ ಒಂದು ಐಡಿಯಾ ಇತ್ತು, ದ್ಯಾಟ್ ಐಡಿಯಾ ಕುಡ್ ಬಿ ಅ ಪ್ರಾಡಕ್ಟ್ ಆರ್ ಇಟ್ ಕುಡ್ ಬಿ ಅ ಸರ್ವಿಸ್. ಏನೋ ಒಂದು ಪ್ರಾಡಕ್ಟನ್ನ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮರ್ಸ್ಗೆ ಸೇಲ್ ಮಾಡಿ ಪ್ರಾಫಿಟ್ ತರೋದು ಒಂದು ಐಡಿಯಾ ಇರ್ಬೋದು, ಆರ್ ಇಟ್ ಕುಡ್ ಬಿ ಅ ಸರ್ವಿಸ್. ಆ ಸರ್ವಿಸ್ ಅಂತ ಹೇಳಿದರೆ ಏನೋ ಒಂದು ಸರ್ವಿಸ್ ಕೊಡೋದು, ಅಂದರೆ ಟೆಲಿಕಮ್ಯುನಿಕೇಷನ್ ಇರ್ಬೋದು, ಆರ್ ವೆಹಿಕಲ್ ಸರ್ವಿಸ್ ಕೊಡೋದು ಇರ್ಬೋದು, ಆರ್ ಸಿಂಪಲ್ ವಾಶ್ ಇರ್ಬೋದು, ಅದು ಕೂಡ ಸರ್ವಿಸ್. ಸೊ ಆ ಸರ್ವಿಸ್ ಅನ್ನೋದು, ಈಗ ಅದು ಸರ್ವಿಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಈಗ ನಮಗೆ ಅದು ಪ್ರಾಜೆಕ್ಟ್. ಇಟ್ ಕುಡ್ ಬಿ ಅ ಐಡಿಯಾ ಆರ್ ಇಟ್ ಕುಡ್ ಬಿ ಅ ಡ್ರೀಮ್ ಆಫ್ ಸಮ್ ಒನ್. ಯಾರ್ದೋ ಒಂದು ಡ್ರೀಮ್ ಇರುತ್ತೆ. ಸೊ ನೀವು ಕೇಳಿರ್ತೀರ, ಇಲ್ಲಿ ರತನ್ ಟಾಟಾ ಹೇಳೋದು ಇಟ್ ಈಸ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳೋದು, ಆರ್ ಇಲಾನ್ ಮಸ್ಕ್ ಹೇಳಿರ್ತಾನೆ ಇಟ್ ಈಸ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ. ಅಲ್ಲಿ ಟೆಸ್ಲಾ ಅವ್ರು ಏನು ಕಂಪ್ನಿ ಮಾಡಿರ್ತಾರೆ, ಅದರಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು ಅವ್ರಿಗೆ, ಏನೋ ಒಂದು ಟ್ರಕ್ ಮಾಡೋದು, ಅದು ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಓಕೆ, ಸೊ ಇಟ್ ಕುಡ್ ಬಿ ಎ ಡ್ರೀಮ್ ಆಫ್ ಸಮ್ ಒನ್. ಮತ್ತು ಇಲ್ಲಿ ಪ್ರಾಜೆಕ್ಟ್ ನಾನು ಡಿಫೈನ್ ಮಾಡೋದಾದರೆ, ಪ್ರಾಜೆಕ್ಟ್ ಈಸ್ ಎ ಟೆಂಪರರಿ ಎಂಡೋವರ್. ಅಂದರೆ ಇಟ್ ಈಸ್ ಟೆಂಪರರಿ ಅಂಡರ್ಟೇಕಿಂಗ್ ಆರ್ ಗೋಲ್. ಇದು ಟೆಂಪರರಿ, ಒಮ್ಮೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆದಮೇಲೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂತ. ಸೊ ಅಷ್ಟೇ, ಇಟ್ ಈಸ್ ಎ ಟೆಂಪರರಿ ಗೋಲ್. ಇಷ್ಟು ನೆನ್ಪಿಟ್ರೆ ಸಾಕು. ವಾಟ್ ಈಸ್ ಪ್ರಾಜೆಕ್ಟ್? ಪ್ರಾಜೆಕ್ಟ್ ಈಸ್ ಟೆಂಪರರಿ ಗೋಲ್. ಅಲ್ಲಿ ಟೆಂಪರರಿ ಅಂದರೆ ಯಾಕೆ? ಹ್ಯಾಸ್ ಡೆಫಿನೆಟ್
ಸ್ಟಾರ್ಟ್ ಆ್ಯಂಡ್ ಎ ಡೆಫಿನೆಟ್ ಎಂಡ್. ಅದಕ್ಕೊಂದು ಸ್ಟಾರ್ಟ್ ಇದೆ, ಇನ್ನೊಂದು ಎಂಡ್ ಇದೆ. ಅದು ಹೇಗೆ ಸ್ಟಾರ್ಟ್ ಆಗುತ್ತೆ? ಇಟ್ ವಿಲ್ ಸ್ಟಾರ್ಟ್ ವಿತ್ ಯುವರ್ ಡ್ರೀಮ್ ಆರ್ ಆನ್ ಐಡಿಯಾ ಆ್ಯಂಡ್ ವಿಲ್ ಎಂಡ್ ವಿತ್ ದಿ ಎಕ್ಸಿಕ್ಯೂಷನ್, ಅಂದರೆ ವಿತ್ ದಿ ಕಂಪ್ಲೀಷನ್. ಮತ್ತು ಅದು ಯುನೀಕ್, ಒನ್ ಆಫ್ ಎ ಕೈಂಡ್. ನಾನು ಅದಕ್ಕೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದೆ, ಅದು ಇಟ್ ಈಸ್ ಅ ರೇಸ್ ಅಂತ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಇಲ್ಲಿ ಮೋಟರ್ ಸೈಕಲ್ ರೇಸ್ ಅಂತ ಇದೆ. ಇದು ಯುನೀಕ್, ಈ ಇವೆಂಟ್ ಏನಿದೆ ಅದು ಯುನೀಕ್. ಅದಕ್ಕೆ ಒಂದು ಸ್ಟಾರ್ಟ್ ಇದೆ, ಇನ್ನೊಂದು ಎಂಡ್ ಇದೆ. ಇಟ್ ಈಸ್ ಒನ್ ಆಫ್ ಇಟ್ಸ್ ಅ ಕೈಂಡ್. ಒಮ್ಮೆ ಈ ರೇಸ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಔಟ್ಪುಟ್ ಏನು, ಯಾರು ವಿನ್ನರ್ಸ್ ಅಂತ ಡಿಕ್ಲೇರ್ ಆಗುತ್ತೆ. ಅದೇ ರೀತಿ ಪ್ರಾಜೆಕ್ಟಲ್ಲಿ ಒಮ್ಮೆ ಸ್ಟಾರ್ಟ್ ಮತ್ತು ಎಂಡ್ ಆದಮೇಲೆ ನಿಮಗೆ ಅಲ್ಲಿ ಎಂಡಲ್ಲಿ ಔಟ್ಪುಟ್ ಏನು, ನಿಮ್ಮ ಸಕ್ಸಸ್ಫುಲ್ ಆಗಿ ನೀವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿರ್ತೀರ ಅಂತ. ಓಕೆ, ಸೊ ಇಟ್ ಈಸ್ ಅ ಸಿಂಪಲ್ ಡೆಫಿನೇಷನ್, ಆರ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಈ ಪ್ರಾಜೆಕ್ಟ್ನ ಹೀಗೆ ನಾವು ಡಿಫೈನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಚಾಲೆಂಜಸ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್. ಸೊ ನಾವು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಬೇಕಾದ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಸ್ವಲ್ಪ ಚಾಲೆಂಜಸ್ ಬರುತ್ತೆ. ಇಲ್ಲಿ ಚಾಲೆಂಜಸ್ ಅಂತ ಹೇಳಿದರೆ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ. ಇಲ್ಲಿ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ನೆಗೆಟಿವ್ ವರ್ಡ್, ನಾನು ಅದನ್ನು ಪಾಸಿಟಿವ್ ವರ್ಡ್ಸ್ ಆಗಿ ಕನ್ವರ್ಟ್ ಮಾಡಿದ್ದೇನೆ ಚಾಲೆಂಜಸ್ ಅಂತ. ಇಲ್ಲಿ ಚಾಲೆಂಜಸ್ ಯಾಕೆ ಅಂತ ಹೇಳಿದರೆ, ಪ್ರಾಬ್ಲಮ್ ಅಂತ ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು, ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ವಿತ್ ಯುವರ್ ಸ್ಕಿಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಏನು ಪ್ರಾಬ್ಲಮ್ ಬರುತ್ತೆ, ಕಾಸ್ಟ್. ಆಫ್ಕೋರ್ಸ್ ನಿಮ್ಮ ಹತ್ರ ಅಲ್ಲಿ ಇನಫ್ ಸೋರ್ಸ್ ಆಫ್ ಮನಿ ಇರಲ್ಲ, ಫಂಡ್ಸ್ ಇರಲ್ಲ. ಈ ಫಂಡ್ ಅನ್ನೋದು ಆರ್ ಕಾಸ್ಟ್ ಅನ್ನೋದೇ ಫಸ್ಟ್ ಪ್ರಾಬ್ಲಮ್ ಬರ್ಬೋದು ಪ್ರಾಜೆಕ್ಟಲ್ಲಿ. ಇನ್ನೊಂದು ಸ್ಟಾಫಿಂಗ್ ಲೆವೆಲ್ ಆರ್ ಲೋ. ಇನಿಷಿಯಲಿ ನಿಮ್ಮ ಹತ್ರ ಟೀಮ್ ಏನಿದೆ ಅದು ಕಮ್ಮಿ ಜನ ಇರ್ತಾರೆ, ಅಂದರೆ ಕಮ್ಮಿ ಜನ, ಲೋ, ತುಂಬ ಜನ ಇರಲ್ಲ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ. ಮತ್ತು ಒಮ್ಮೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಆ ವೇರಿಯಸ್ ಲೆವೆಲ್ಸ್ ಕಂಪ್ಲೀಟ್ ಆದಾಗ ನಿಮ್ಮ ಹತ್ರ ಅಲ್ಲಿ ಸ್ವಲ್ಪ ಜನ ಆ್ಯಡ್ ಆಗ್ತಾ ಹೋಗ್ಬೋದು. ಆರ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ, ಆವಾಗ ನೀವು ಬೇರೆ ಪೀಪಲ್ನ ಹೈಯರ್ ಮಾಡ್ತೀರ. ಸೊ ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಕಮ್ಮಿ ಜನ ಇರ್ತಾರೆ, ಕಮ್ಮಿ ನಂಬರ್ಸ್ ಆಫ್ ಎಂಪ್ಲಾಯೀಸ್ ಇರ್ತಾರೆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ. ಸೊ ಇದು ಒಂದು ಚಾಲೆಂಜ್ ಆ್ಯಕ್ಚುಲಿ. ಒಂದು, ನಿಮ್ಮ ಹತ್ರ ಫಂಡ್ಸ್ ಇರಲ್ಲ, ನೀವು ಫಂಡ್ಸನ್ನ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಫಂಡ್ಸ್ ಲೋ ಇರ್ಬೋದು. ಇನ್ನೊಂದು ಸ್ಟಾಫಿಂಗ್ ಅಂದರೆ ನಿಮ್ಮ ಹತ್ರ ಪೀಪಲ್ ಇರಲ್ಲ, ಅಂದರೆ ಎಂಪ್ಲಾಯೀಸ್ ಇರಲ್ಲ ಅದನ್ನು ಫಸ್ಟ್ ವರ್ಕ್ ಮಾಡಲಿಕ್ಕೆ. ಅಂದರೆ ಇರ್ತಾರೆ, ಅವರು ಟ್ಯಾಲೆಂಟೆಡ್ ಆಗಿರ್ತಾರೆ ಫಸ್ಟ್ ಕಮ್ಮಿ ಜನ, ಆದರೆ ಅದು ಸ್ವಲ್ಪ ಜಾಸ್ತಿ ತಗೊಳ್ಬೋದು ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಇದನ್ನು ನಾವು ಒಂದು ಫಸ್ಟ್ ಚಾಲೆಂಜಸ್ ಅಂತ ಹೇಳ್ತೇವೆ. ಇನ್ನೊಂದು, ರಿಸ್ಕ್ ಈಸ್ ಹೈ. ಇಲ್ಲಿ ಪ್ರಾಜೆಕ್ಟಲ್ಲಿ ಯಾವಾಗಲೂ ರಿಸ್ಕ್ ತುಂಬ ಜಾಸ್ತಿ ಇದೆ. ಅಂದರೆ ಯು ಆರ್ ವಾಕಿಂಗ್ ಆನ್ ಅ ಸಿಂಗಲ್ ಲೈನ್ ಅಂತ ಹೇಳ್ಬೋದು, ನೀವು ಬೀಳ್ಬೋದು, ಅಷ್ಟು ರಿಸ್ಕ್ ಇದೆ ಪ್ರಾಜೆಕ್ಟಲ್ಲಿ. ಯಾಕೆಂದರೆ ಇಟ್ ಈಸ್ ಯುವರ್ ಡ್ರೀಮ್. ಅದಕ್ಕಿಂತ ಮುಂಚೆ ಯಾರೂ ಅದನ್ನು ಮಾಡಿಲ್ಲ, ಮತ್ತು ಇಟ್ ಈಸ್ ಎ ಯುನೀಕ್ ಕೈಂಡ್, ಅದು ಯುನೀಕ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಓನ್ ರಿಸ್ಕಲ್ಲಿ ಕಾಸ್ಟ್ ಎಲ್ಲ ಇನ್ವೆಸ್ಟ್ ಮಾಡಿ ನೀವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಸೊ ಅಲ್ಲಿ ರಿಸ್ಕ್ ಏನಿದೆ, ನೀವು ಫೇಲ್ ಆಗ್ಬೋದು, ಆರ್ ಅಲ್ಲಿ ಲಾಸ್ ಆಗ್ಬೋದು, ಆರ್ ಅದು ಕಂಪ್ಲೀಟ್ ಆಗಲಿಕ್ಕೆ ಇಲ್ಲ. ಸೊ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ ತುಂಬ. ಇಟ್ ಈಸ್ ಯು ಕ್ಯಾನ್ ಫಾಲ್ ಟು ಎ ಗ್ರೇಟರ್ ಹೈಟ್. ಸೊ ಅದೊಂದು ರಿಸ್ಕ್ ಇದೆ ಪ್ರಾಜೆಕ್ಟಲ್ಲಿ, ಅದೊಂದು ಚಾಲೆಂಜ್ ಅಂತ ಹೇಳ್ತೇವೆ. ಮತ್ತು ಈ ರಿಸ್ಕ್ನ ಹೇಗೆ ಓವರ್ಕಮ್ ಮಾಡಬೇಕು, ಇದು ಟ್ಯಾಲೆಂಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಇದನ್ನು ಲಾಸ್ಟ್ ಕ್ಲಾಸಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಈ ರಿಸ್ಕ್ನ, ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕಂದ್ರೆ, ಅಂದರೆ ನೀವು ಇಲ್ಲಿದ್ದೀರಾ, ಈ ಪಾಯಿಂಟಲ್ಲಿದ್ದೀರಾ, ಎ ಪಾಯಿಂಟಲ್ಲಿದ್ದೀರಾ, ನಿಮಗೆ ಬಿ ಪಾಯಿಂಟಿಗೆ ರೀಚ್ ಆಗಬೇಕು ಅಂತ ಇಮ್ಯಾಜಿನ್ ಮಾಡಿ. ಸೊ ಇಲ್ಲಿ ರಿಸ್ಕ್ ಇದೆ, ಇನ್ ಬಿಟ್ವೀನ್ ದೇರ್ ಇಸ್ ರಿಸ್ಕ್. ಈ ರಿಸ್ಕ್ನ ಹೇಗೆ ಓವರ್ಕಮ್ ಮಾಡ್ಬೋದು, ಒಂದು ನಿಮ್ಮ ಹತ್ರ ಟ್ಯಾಲೆಂಟ್ ಇರಬೇಕು, ನಿಮ್ಮ ಹತ್ರ ಆ ಸ್ಕಿಲ್ಸ್ ಇರಬೇಕು ನಿಮ್ಮ ಗೋಲ್ ಅಚೀವ್ ಮಾಡಲಿಕ್ಕೆ. ಇನ್ನೊಂದು, ದೇರ್ ಶುಡ್ ಬಿ ಪ್ರಾಪರ್ ಕೋಆರ್ಡಿನೇಷನ್. ಇಲ್ಲಿ 3 ಮೆಂಬರ್ಸ್ ಆರ್ ಜಂಪಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ದಟ್ ಈಸ್ ಫ್ರಮ್ ಪಾಯಿಂಟ್ ಎ ಟು ಬಿ. ಅಲ್ಲಿ ಪ್ರಾಪರ್ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗಿ ಇನ್ನೊಂದು ಪಾಯಿಂಟಿಗೆ ರೀಚ್ ಆಗ್ತೀರ. ಈ ಪ್ರಾಪರ್ ಕೋಆರ್ಡಿನೇಷನ್, ಇನ್ನೊಂದು ಬ್ಯಾಲೆನ್ಸ್ ಏನು, ಇಲ್ಲಿ ಸಪೋಸ್ ಇಲ್ಲಿ ಬಿದ್ದರೆ ಇಲ್ಲೊಂದು ರಿಂಗ್ ಇದೆ, ಅವ್ರು ಕ್ಯಾಚ್ ಮಾಡ್ಬೋದು ಅಲ್ಲಿ. ಸೊ ಇಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಮ್ಯಾನೇಜರ್. ಇಲ್ಲಿ ಮ್ಯಾನೇಜರ್ ಆಫ್ ದಿ ಪ್ರಾಜೆಕ್ಟ್, ಅಂದರೆ ಯಾರು ಟೀಮ್ ಲೀಡರ್ ಇರ್ತಾನೆ ಅವನು ಪ್ರಾಪರಾಗಿ ಕಂಟ್ರೋಲ್ ಮಾಡಬೇಕು. ಯಾರನ್ನು ಕಂಟ್ರೋಲ್ ಮಾಡಬೇಕು, ಆ ಎಲ್ಲ ಟೀಮ್ ಮೆಂಬರ್ಸ್ನ ಕಂಟ್ರೋಲ್ ಮಾಡಬೇಕು. ಇನ್ನೊಂದು ಪ್ರಾಪರಾಗಿ ಕೋಆರ್ಡಿನೇಷನ್ ಮಾಡಬೇಕು. ಸೊ ಕೋಆರ್ಡಿನೇಷನ್ ಮತ್ತು ಕಂಟ್ರೋಲ್ಗೆ ಅಲ್ಲಿ ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಸೊ ಅಲ್ಲಿ ರಿಸ್ಕ್ ಹೈ ಇದೆ, ಆದರೆ ವಿತ್ ಪ್ರಾಪರ್ ಕೋಆರ್ಡಿನೇಷನ್, ಕಂಟ್ರೋಲಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಟ್ಯಾಲೆಂಟ್, ಯು ಕ್ಯಾನ್ ಸಕ್ಸಸ್ಫುಲಿ ಅಚೀವ್ ಯುವರ್ ಗೋಲ್. ದಟ್ ಮೀನ್ಸ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್. ಸೊ ಇದು ಸೆಕೆಂಡ್ ಫ್ಯಾಕ್ಟರ್ ಆರ್ ಸೆಕೆಂಡ್ ರಿಸ್ಕ್ ಅಂತ, ಚಾಲೆಂಜ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಚಾಲೆಂಜ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್, ಕಂಪ್ಲೀಟಿಂಗ್ ದಿ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಿ ಈಸ್ ವೆರಿ ಲೋ. ಅಂದರೆ ಸಕ್ಸಸ್ಫುಲ್ ರೇಟ್ ತುಂಬ ಕಮ್ಮಿ ಇದೆ. ಇಲ್ಲಿ ನೀವು ಫೇಲ್ ಆಗ್ಬೋದು. ಸೊ ಯು ವುಡ್ ಬಿ ಫೇಲ್. ನಿಮ್ಮ ಹತ್ರ ಏನು ಡ್ರೀಮ್ ಇತ್ತು, ಡ್ರೀಮ್ ಪ್ರಾಜೆಕ್ಟ್ ಏನಿತ್ತು ಅದು ಕಂಪ್ಲೀಟಾಗಿ ಫೇಲ್ ಆಗ್ಬೋದು. ಓಕೆ,
ಸೊ ನೆಕ್ಸ್ಟ್ ಏನು ಮಾಡ್ಬೋದು, ನೀವು ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀರ, ನಿಮ್ಮ ಗೋಲ್ ಇದೆ ಅಂತ. ಓಕೆ, ಸೊ ಇನಿಷಿಯಲಿ ನೀವು ಅಂದ್ಕೊಂಡಿರ್ತೀರ ಯು ಕ್ಯಾನ್ ರೀಚ್ ಯುವರ್ ಗೋಲ್, ಆದರೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದು ಬೇರೆ ಕಡೆ ಹೋಗುತ್ತೆ, ಬೇರೆ ಇನ್ನೊಂದು ಡೈರೆಕ್ಷನ್ ಹೋಗುತ್ತೆ. ಅಂದರೆ ನೀವು ಇಲ್ಲಿ ಫೇಲ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಗೋಲ್ನ ನೀವು ರೀಚ್ ಆಗ್ತಾ ಇಲ್ಲ, ಬಟ್ ಯು ವಿಲ್ ಎಂಡ್ ಅಪ್ ಇನ್ ಎ ಡಿಫ್ರೆಂಟ್ ಪಾಯಿಂಟ್. ಆ್ಯಕ್ಚುಲಿ ನಿಮ್ಮ ಪಾಯಿಂಟ್ ಇಲ್ಲಿತ್ತು, ಎ ಪಾಯಿಂಟ್ ಇತ್ತು, ನಿಮಗೆ ಎ ಪಾಯಿಂಟ್ಗೆ ನೀವು ರೀಚ್ ಆಗಬೇಕಿತ್ತು, ಬಟ್ ನೀವು ಆ್ಯಕ್ಚುಲ್ ಆಗಿ ಅಲ್ಲಿ ಇನಿಷಿಯೇಟ್ ಮಾಡಬೇಕಾದ್ರೆ, ಏನು ಟಾಸ್ಕ್ ಮಾಡಬೇಕಾದ್ರೆ ಯು ವಿಲ್ ಎಂಡ್ ಅಪ್ ರೀಚಿಂಗ್ ಬಿ. ಸೊ ಇಟ್ ಕುಡ್ ಬಿ ಅ ಕಂಪ್ಲೀಟ್ ಫೇಲ್. ಅಂದರೆ ಒಂದು ವೆಹಿಕಲ್ ಡಿಸೈನ್ ಅಂತ ಇಮ್ಯಾಜಿನ್ ಮಾಡಿ. ಈ ವೆಹಿಕಲ್ ಡಿಸೈನ್ ಮಾಡಬೇಕಾದ್ರೆ ಇವರು ಏನು ಡಿಸೈನ್ ಮಾಡಿರ್ತಾರೆ ಇನಿಷಿಯಲಿ, ಅವ್ರ ಹತ್ರ ಇಷ್ಟು ಪ್ಲ್ಯಾನ್ ಇತ್ತು, ಇಷ್ಟೇ ಕಾಸ್ಟಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ ಅಂತ. ಅದು ಪಾಯಿಂಟ್ ಎ ಇರ್ಬೋದು, ಅದು ಅವರ ಪ್ಲ್ಯಾನ್ ಇತ್ತು. ಆದರೆ ಅದು ಆ್ಯಕ್ಚುಲಾಗಿ ಇನಿಷಿಯೇಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಬೇಕಾಗ್ಬೋದು. ಸೊ ದೇ ವಿಲ್ ಎಂಡ್ ಅಪ್ ಇನ್ ಪಾಯಿಂಟ್ ಬಿ. ಸೊ ಇದನ್ನು ಸಿಂಪಲ್ ಆಗಿ ನಾವು ಹೇಳ್ಬೋದು. ಸೊ ಅಲ್ಲಿ ಸಕ್ಸಸ್ಫುಲಿ ಕಂಪ್ಲೀಷನ್ ರೇಟ್ ಸ್ವಲ್ಪ ಕಮ್ಮಿ ಇದೆ ಪ್ರಾಜೆಕ್ಟಲ್ಲಿ. ಸೊ ನೆಕ್ಸ್ಟ್ ಏನು ಆಗ್ಬೋದು, ಯು ಕ್ಯಾನ್ ಫಾಲ್. ಅಂದರೆ ನೀವು ಗೋಲ್ಗೆ ವೆನ್ ಯು ಆರ್ ಗೋಯಿಂಗ್, ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ ಟು ಅಚೀವ್ ಯುವರ್ ಗೋಲ್, ಬಟ್ ಯು ಕ್ಯಾನ್ ಸ್ಲಿಪ್. ನೀವು ಫೇಲ್ ಆಗ್ಬೋದು, ನೀವು ಗೋಲ್ನ ಕಂಪ್ಲೀಟ್ ಮಾಡೋ ಮುಂಚೆನೇ ಫೇಲ್ ಆಗ್ಬೋದು. ಅಂದರೆ ನೀವು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡೋದೇ ಇಲ್ಲ. ಯಾಕೆ ಕಂಪ್ಲೀಟ್ ಮಾಡ್ತಾ ಇಲ್ಲ ನೀವು? ಬಿಕಾಸ್ ಯು ಮೇ ನಾಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್, ಟ್ಯಾಲೆಂಟ್ ಆರ್ ಇನಫ್ ಸಫಿಷಿಯೆಂಟ್ ಫಂಡ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ನೀವು ಫೇಲ್ ಆಗ್ಬೋದು. ಸೊ ಅದೊಂದು ಫ್ಯಾಕ್ಟರ್ ಇದೆ. ಓಕೆ, ಸೊ ನೆಕ್ಸ್ಟ್ ಏನಾಗ್ಬೋದು, ನೀವು ಇಟ್ ಕ್ಯಾನ್ ಹಿಟ್ ಯು ಹಾರ್ಡ್. ಓಕೆ, ಇಲ್ಲಿ ನೀವು ಫೇಲ್ ಆದರೆ, ಸಪೋಸ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದರೆ, ಇಟ್ ಕ್ಯಾನ್ ಗಿವ್ ಎ ಗ್ರೇಟರ್ ಅಮೌಂಟ್ ಆಫ್ ಪೇನ್. ಅಂದರೆ ನೆಕ್ಸ್ಟ್ ಟೈಮ್, ಈಗ ಒಂದು ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡಿ, ಅವ್ನು ಒಂದು ಪ್ರಾಜೆಕ್ಟ್ನ ಇನಿಷಿಯೇಟ್ ಮಾಡಿದರೆ ಅವ್ನಿಗೆ ಲಾಸ್ ಆದರೆ, ಅವ್ನು ಫೇಲ್ ಆದರೆ, ಇಟ್ ಕ್ಯಾನ್ ಹಿಟ್ ಇಮ್ ವೆರಿ ಹಾರ್ಡ್. ಅಂದರೆ ಅವನು ಎಲ್ಲ ಫೈನಾನ್ಷಿಯಲ್ ರಿಸೋರ್ಸ್ನ ಅದು ಎಂಟಿ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಅ ವೆರಿ ಹೈ ರಿಸ್ಕ್. ಇಲ್ಲಿ ಕಂಪ್ಲೀಷನ್ ಆಫ್ ಸಕ್ಸಸ್ಫುಲಿ ಅಂತ ಹೇಳೋದು ಆ ರೇಟ್ ಸ್ವಲ್ಪ ಕಮ್ಮಿ ಇದೆ. ಇದು ಒಂದು ಚಾಲೆಂಜ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ, ದಿ ಸ್ಟೇಕ್ ಹೋಲ್ಡರ್ಸ್ ಇನ್ಫ್ಲುಯೆನ್ಸ್ ವಿಲ್ ಬಿ ಹೈ. ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದರೆ ನಾನು 1 by 1 ಹೇಳ್ತೇನೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ. ಇಲ್ಲಿ ತುಂಬ ಜನ ಆ ಪ್ರಾಜೆಕ್ಟನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಆರ್ ಈ ಪ್ರಾಜೆಕ್ಟ್ ಮೇಲೆ ತುಂಬ ಜನರದು ಇನ್ಫ್ಲುಯೆನ್ಸ್ ಇರುತ್ತೆ. ಯಾರ್ದೆಲ್ಲ ಇನ್ಫ್ಲುಯೆನ್ಸ್ ಇರುತ್ತೆ? ಒಂದು ಇನ್ವೆಸ್ಟರ್ ಅಂತ ಹೇಳಿದರೆ ಅಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇರ್ಬೋದು ವಿದಿನ್ ಅ ಕಂಪನಿ ಹೇಳೋದಾದರೆ. ಆರ್ ಇನ್ವೆಸ್ಟರ್ ಯಾರು ಆ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಅಂದರೆ ಯಾರು ಅದಕ್ಕೆ ದುಡ್ಡು ಹಾಕಿರ್ತಾನೆ, ಅವನದು ಹೈ ಪ್ರೆಷರ್ ಇರುತ್ತೆ ಪ್ರಾಜೆಕ್ಟ್ ಮೇಲೆ. ಸೊ ಅವನು ಸ್ವಲ್ಪ ಕಮ್ಮಿ ಅಮೌಂಟು ಇನ್ವೆಸ್ಟ್ ಮಾಡಿರ್ತಾನೆ, ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ ಫ್ಯೂಚರಲ್ಲಿ ಅವನಿಗೆ ಪ್ರಾಫಿಟ್ ಆಗುತ್ತೆ ಅಂತ. ಸೊ ಅವನು ಪ್ರೆಷರ್ ಹಾಕ್ತಾ ಇರ್ತಾನೆ, ಯಾರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ ಅವರಿಗೆ ಪ್ರೆಷರ್ ಹಾಕ್ತಾ ಇರ್ತಾನೆ. ಅದೊಂದು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದರೆ, ಒಂದು ಇಲ್ಲಿ ಇನ್ವೆಸ್ಟರ್. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಗ್ರೂಪ್ ಆಫ್ ಪೀಪಲ್, ಯಾರೆಲ್ಲ ಇನ್ವೆಸ್ಟರ್ ಫಸ್ಟ್, ಅಲ್ಲಿಂದ ಪ್ರೆಷರ್ ಇರ್ಬೋದು. ಮತ್ತು ಎಂಪ್ಲಾಯೀಸಿಂದ ಪ್ರೆಷರ್ ಇರ್ಬೋದು, ಅವರಲ್ಲಿ ಎಂಪ್ಲಾಯೀಸಿಂದ ಕಾರ್ಲೇಷನ್ ಏನು ಹೇಳೋದು, ಒಂದು ಫ್ರಿಕ್ಷನ್ ಇರ್ಬೋದು. ಅಂದರೆ ಎಲ್ಲರ ಐಡಿಯಾ ಯುನೀಕ್ ಆಗಿರಲ್ಲ, ಏನೋ ಒಂದು ಇವಂದು ಏನೋ ಐಡಿಯಾ ಇರುತ್ತೆ, ಇವೊಂದು ಐಡಿಯಾ ಬೇರೆ ಇರುತ್ತೆ. ಸೊ ಅಲ್ಲಿ ಘರ್ಷಣೆ ಆಗ್ಬೋದು ವಿದಿನ್ ದಿ ಎಂಪ್ಲಾಯೀಸ್. ಸೊ ಅದು ಒಂದು ಫ್ರಿಕ್ಷನ್ ಇರ್ಬೋದು. ಅಲ್ಲಿ ಸ್ಟೇಕ್ ಹೋಲ್ಡರ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಎಂಪ್ಲಾಯೀಸ್ ಆಫ್ ದಿ ಕಂಪ್ನಿ. ಸೊ ಅಲ್ಲಿ ಏನು ಹೇಳೋದು, ಒಂದು ಐಡಿಯಾ ಕಾಮನ್ ಆಗಿ ಮೀಟ್ ಆಗಲ್ಲ, ಆರ್ ಅವ್ರ ಹತ್ರ ಡಿಫ್ರೆಂಟ್ ಐಡಿಯಾಸ್ ಇರ್ಬೋದು. ಸೊ ಅಲ್ಲಿ ಒಂದು ಯುನೀಕ್ ಆಗಿ ಏನು ಕನ್ಕ್ಲೂಷನ್ ಆಗಿರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ ಪ್ರಾಜೆಕ್ಟ್ ಮಾಡಬೇಕಾದ್ರೆ. ಇನ್ನೊಂದು ಅಲ್ಲಿ ಸಪ್ಲೈಯರಿಂದ, ಸೊ ಯಾರು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದರೆ ಇನ್ನೊಂದು ಎಕ್ಸಾಂಪಲ್ ಸಪ್ಲೈಯರ್ಸ್. ಅಲ್ಲಿ ಸಪ್ಲೈಯರ್ ಅಂತ ಹೇಳಿದರೆ ಸಿಂಗಲ್ ಸಪ್ಲೈಯರ್ ಇರಲ್ಲ, ದೇರ್ ವಿಲ್ ಬಿ ಮಲ್ಟಿಪಲ್ ಸಪ್ಲೈಯರ್. ಎಕ್ಸಾಂಪಲ್ ಲಾಸ್ಟ್ ಕ್ಲಾಸಲ್ಲಿ ನಾನು ಬೈಸಿಕಲ್ದು ಎಕ್ಸಾಂಪಲ್ ಕೊಟ್ಟಿದ್ದೆ. ಅಲ್ಲಿ ಚೈನ್ ಒಂದು ಕಡೆಯಿಂದ ಬರ್ಬೋದು, ಸ್ಪ್ರಾಕೆಟ್ ಇನ್ನೊಂದು ಕಡೆಯಿಂದ ಬರ್ಬೋದು, ಟೈರ್ ಇನ್ನೊಂದು ಕಡೆಯಿಂದ ಬರ್ಬೋದು, ಫ್ರೇಮ್ ಇನ್ನೊಂದು ಕಡೆಯಿಂದ ಬರ್ಬೋದು, ಸೊ ಪೇಂಟ್ ಇನ್ನೊಂದು ಕಡೆಯಿಂದ ಬರ್ಬೋದು. ಸೊ ಅಲ್ಲಿ ದೇರ್ ಮೇ ಬಿ ವೇರಿಯಸ್ ಸಪ್ಲೈಯರ್ಸ್. ಸೊ ಆ ಸಪ್ಲೈಯರ್ಸ್ ಕಡೆಯಿಂದ ಕೂಡ ಪ್ರೆಷರ್ ಇರ್ಬೋದು ಇನಿಷಿಯಲ್ ಆಗಿ. ಸೊ ಅವ್ರಿಗೆ ಆನ್ ಟೈಮ್ ಪೇಮೆಂಟ್, ಅವ್ರ ಪೇಮೆಂಟ್ ನೀವು ಫಸ್ಟ್ಗೆ ಅವ್ರ ಹತ್ರ ಏನು ಥ್ರೂ ಲೋನ್ ಅವ್ರ ಕ್ರೆಡಿಟ್ ಮುಖಾಂತರ ಅವ್ರ ಹತ್ರ ನೀವು ಕೇಳಿರ್ಬೋದು. ಆದರೆ ನೀವು ಹೋದಾಗೆ ನೀವು ಅದನ್ನು ರಿಟರ್ನ್ ಮಾಡಿಲ್ಲ ಅಂತ ಹೇಳಿದರೆ, ಆ ಫಂಡ್ಸ್ನ ಅವ್ರಿಗೆ ಏನು ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಅವರಿಂದ ಪ್ರೆಷರ್ ಜಾಸ್ತಿ ಇರ್ಬೋದು. ಸೊ ಅದೊಂದು ಇದೆ, ಅದು ಸ್ಟೇಕ್ ಹೋಲ್ಡರ್ಸಿಂದ. ಇನ್ನೊಂದು ಇಟ್ ಕುಡ್ ಬಿ ಅ ಇನ್ಫ್ಲುಯೆನ್ಸ್ ಆಫ್ ಕಸ್ಟಮರ್ ಇಟ್ ಸೆಲ್ಫ್. ಅಂದರೆ ಕಸ್ಟಮರಿಂದ ಜಾಸ್ತಿ ಇನ್ಫ್ಲುಯೆನ್ಸ್ ಇದೆ. ಅಂದರೆ ಈ ಕಸ್ಟಮರ್ಗೆ ಆ ಪ್ರಾಜೆಕ್ಟ್ ಅನ್ನೋದು, ಆ ಪ್ರಾಡಕ್ಟ್ ಅನ್ನೋದು ಇಷ್ಟೇ ಟೈಮಲ್ಲಿ ಬೇಕೇ ಬೇಕು, ಆ ಟೈಮಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅವನು ಬೇರೆ ಕಡೆ ಹೋಗ್ಬೋದು.
ಸೊ ಅದು ಒಂದು ಇನ್ಫ್ಲುಯೆನ್ಸ್ ಇದೆ ಹೈ. ಸೊ ಅದಕ್ಕೆ ಆ ಪ್ರಾಜೆಕ್ಟಿಗೆ ಒಂದು ಸ್ಟಾರ್ಟ್ ಮತ್ತು ಎಂಡ್ ಮತ್ತು ಯಾಕೆ ಫಾಸ್ಟಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಡಿಮಾಂಡ್ ಇರ್ಬೋದು, ಮಾರ್ಕೆಟಲ್ಲಿ ಡಿಮಾಂಡ್ ಇರ್ಬೋದು, ಅಂದರೆ ಕಸ್ಟಮರ್ ಡಿಮಾಂಡ್ ಇರ್ಬೋದು. ಸೊ ನೀವು ಆನ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ಬೋದು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರೆಲ್ಲ, ಒಂದು ಇನ್ವೆಸ್ಟರ್ಸ್, ಇನ್ನೊಂದು ಎಂಪ್ಲಾಯೀಸ್, ಇನ್ನೊಂದು ಸಪ್ಲೈಯರ್ಸ್ ಪ್ಲಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತಲೂ ಹೇಳ್ಬೋದು, ಇನ್ನೊಂದು ಕಸ್ಟಮರ್ಸ್. ಇವರು ಎಲ್ಲ ಜನರನ್ನು ನಾವು ಏನು ಹೇಳ್ತೇವೆ, ಸ್ಟೇಕ್ ಹೋಲ್ಡರ್ಸ್, ವಿಲ್ ಕಾಲ್ ದೆಮ್ ಆ್ಯಸ್ ಅ ಸ್ಟೇಕ್ ಹೋಲ್ಡರ್ಸ್. ಸೊ ಅವರ ಇನಿಷಿಯಲ್ ಇನ್ಫ್ಲುಯೆನ್ಸ್ ಇಟ್ ವಿಲ್ ಬಿ ವೆರಿ ಹೈ. ಅಲ್ಲಿ ತುಂಬ ಪ್ರೆಷರ್ ಇರುತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ ಜೊತೆ, ಅವನಿಗೆ ತುಂಬ ಪ್ರೆಷರ್ ಇರುತ್ತೆ ಟು ಕಂಪ್ಲೀಟ್ ದಿ ಪ್ರಾಜೆಕ್ಟ್. ಸೊ ಇದು ಚಾಲೆಂಜ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಸೊ ಈಗ ಪ್ರಾಜೆಕ್ಟ್ ಇಟ್ ಕುಡ್ ಬಿ ಡಿವೈಡೆಡ್ ಇಂಟು ಸೆವೆರಲ್ ಫೇಸಸ್, ಆರ್ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ಕುಡ್ ಬಿ ಡಿವೈಡೆಡ್ ಇಂಟು ವೇರಿಯಸ್ ಲೆವೆಲ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ಇನಿಸಿಯೇಷನ್ ಲೆವೆಲ್ 1 ಇರ್ಬೋದು. ಒಮ್ಮೆ ಲೆವೆಲ್ 1 ಕಂಪ್ಲೀಟ್ ಆದಮೇಲೆ ಲೆವೆಲ್ 1 ಕಂಪ್ಲೀಟ್ ಆದಮೇಲೆ ಯು ವಿಲ್ ಬಿ ಜಂಪಿಂಗ್ ಟು ದಿ ಲೆವೆಲ್ 2. ಸೊ ಲೆವೆಲ್ 2 ಅಲ್ಲಿ ಸ್ವಲ್ಪ ಟಾಸ್ಕ್ ಸ್ವಲ್ಪ ಜಾಸ್ತಿ ಇರ್ಬೋದು, ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ಬೋದು. ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಲೆವೆಲ್ 2 ಯು ವಿಲ್ ಬಿ ಗೋಯಿಂಗ್ ಟು ಲೆವೆಲ್ 3. ಸಿಮಿಲರ್ಲಿ ವೆನ್ ಯು ಆರ್ ಕಂಪ್ಲೀಟಿಂಗ್ ದಿ ಲೆವೆಲ್ 3 ನೆಕ್ಸ್ಟ್ ಯು ವಿಲ್ ಬಿ ಗೋಯಿಂಗ್ ಟು ದಿ ಫೈನಲ್ ಲೆವೆಲ್ ಅಂತ. ಸೊ ಇದು ಸಿಂಪಲ್ ಆಗಿ ನೀವು ಒಂದು ಗೇಮ್ ಆಡಿದಾಗೆ. ಸೊ ಗೇಮಲ್ಲಿ ಲೆವೆಲ್ 1 ಸಿಂಪಲ್ ಇರುತ್ತೆ, ನೀವು ಹೇಗೆ ಲೆವೆಲ್ ಪಾಸ್ ಆನ್ ಆಗ್ತೀರಾ ಹೈಯರ್ ಲೆವೆಲ್ಗೆ ಹೋದಾಗೆ ಅದು ಸ್ವಲ್ಪ ಟಫ್, ಚಾಲೆಂಜಸ್ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಲೆವೆಲ್ 1ನಲ್ಲಿ ಇಟ್ ವಾಸ್ ಎನ್ ಐಡಿಯಾ, ಮತ್ತು ಲೆವೆಲ್ 2 ಅಲ್ಲಿ ನೀವು ನೀಟಾಗಿ ಕೋಆರ್ಡಿನೇಷನ್ ಮತ್ತು ಅರೇಂಜ್ಮೆಂಟ್, ಅಲ್ಲಿ ಏನೆಲ್ಲ ಪ್ಲ್ಯಾನಿಂಗ್ ಅದೆಲ್ಲ ಎಕ್ಸಿಕ್ಯೂಟ್ ಎಲ್ಲ ಮಾಡಿದರೆ ನಿಮಗೆ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ನೀವು ಸಕ್ಸಸ್ನಲ್ಲಿ ಕಾಣ್ತೀರಾ. ಸೊ ಪ್ರಾಜೆಕ್ಟಲ್ಲಿ ಸಕ್ಸಸ್ನಲ್ಲಿ ಕಾಣ್ತೀರಾ. ಸೊ ನೀವು ಎಲ್ಲ ಲೆವೆಲ್ ನೀವು ಇದನ್ನು ಫೇಸಸ್ಸಲ್ಲಿ ಡಿವೈಡ್ ಆಗಿದೆ, ಅಂದರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಆ ಥರ ಇರ್ಬೋದು. ಓಕೆ, ಸೊ ಯು ಹ್ಯಾವ್ ಟು ಟೇಕ್ 1 by 1. ನೀವು ಈಚ್ ಸ್ಟೆಪ್ನ ಕೇರ್ಫುಲ್ಲಾಗಿ 1 by 1 ತಗೊಂಡ್ರೆ ನೀವು ಎಲ್ಲ ಸಕ್ಸಸ್ಫುಲ್ ಫೇಸಸ್ ಆರ್ ಲೆವೆಲ್ಸ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಮತ್ತು ಇಲ್ಲಿ ಇಟ್ ಈಸ್ ಡಿವೈಡೆಡ್ ಅಂತ ಹೇಳಿದರೆ ನೋಡಿ, ಇಲ್ಲಿ ವೇರಿಯಸ್ ಪೀಸಸ್ ಇದೆ, ವೇರಿಯಸ್ ಪೀಸಸ್ ಆಫ್ ಡಿಫ್ರೆಂಟ್ ಕಲರ್ಸ್. ಅಂದರೆ ಅಲ್ಲಿ ನಾನು 100s ಅಂತ ಹೇಳಿದ್ದೆ, ದ್ಯಾಟ್ ಕುಡ್ ಬಿ ಪ್ರಾಜೆಕ್ಟ್ ಕುಡ್ ಬಿ ಕಂಪ್ಲೀಟ್ ಬೈ ಸಿಂಗಲ್ ಪರ್ಸನ್ ಆರ್ ಬೈ 100 ಅಂತ. ಅಲ್ಲಿ ಗ್ರೂಪ್ ಆಫ್ ಪೀಪಲ್ ಒಂದು ಪ್ರಾಜೆಕ್ಟ್ನ ಮಾಡಿರ್ಬೋದು. ಎಲ್ಲ ಪ್ರಾಜೆಕ್ಟ್ ಆ ಪೀಸಸ್ ಕೊನೆಗೆ ಜಾಯಿನ್ ಆದರೆ ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಅಂದರೆ ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು ನಾವು. ಪ್ರಾಜೆಕ್ಟ್ ಇಸ್ ಡಿವೈಡೆಡ್ ಇಂಟು ವೇರಿಯಸ್ ಫೇಸಸ್ ಆರ್ ವೇರಿಯಸ್ ಲೆವೆಲ್ ಆರ್ ವೇರಿಯಸ್ ಪೀಸಸ್, ಇಲ್ಲಿ ಸೆಕ್ಟರ್ಸ್ ಅಂತ ಹೇಳ್ಬೋದು. ನೀವು ಅದನ್ನು ಪ್ರಾಪರಾಗಿ ಅಸೆಂಬಲ್ ಮಾಡಿದರೆ, ಎಲ್ಲ ಕೆಲಸ ಮತ್ತು ಟಾಸ್ಕ್ನ ಅಸೆಂಬಲ್ ಮಾಡಿದರೆ ನಿಮಗೊಂದು ನೀಟಾಗಿರೋ ಪ್ರಾಜೆಕ್ಟ್ ಆರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ನ ನೀವು ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಇಟ್ ಈಸ್ ಡಿವೈಡೆಡ್ ಇಂಟು ಸೆವೆರಲ್ ಪ್ರಾಜೆಕ್ಟ್ ಫೇಸಸ್. ಅಂದರೆ ಒಂದೇ ಟೈಮ್ ನಿಮಗೆ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ, ಒಂದು ಟೈಮಲ್ಲಿ ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ, ನೀವು ವೇರಿಯಸ್ ಲೆವೆಲ್ನ ಪಾಸ್ ಮಾಡಿ ಆ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ. ಓಕೆ, ಸೊ ದಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಏನು ಅಂತ. ಓಕೆ, ರೀಚ್ ದಿ ಸ್ಪೆಸಿಫಿಕ್ ಒಬ್ಜೆಕ್ಟಿವ್ ಎಟ್ ಅರ್ಲಿಯೆಸ್ಟ್. ನೀವು ಪ್ಲ್ಯಾನ್ ಮಾಡಬೇಕು, ನಿಮಗೆ ಏನು ಗೋಲ್ ಇದೆ ಅಂದರೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದು, ಅದನ್ನು ಆದಷ್ಟು ಫಾಸ್ಟಾಗಿ ರೀಚ್ ಆಗೋ ರೀತಿ ನಿಮ್ಮ ಒಬ್ಜೆಕ್ಟಿವ್ಸ್ನ ಸೆಟ್ ಮಾಡಬೇಕು, ಆದಷ್ಟು ಫಾಸ್ಟಾಗಿ. ಸೊ ಇದಕ್ಕೆ ಫಾಸ್ಟಾಗಿ ವರ್ಕ್ ಮಾಡಲಿಕ್ಕೆ ನಿಮ್ಮ ಹತ್ರ ನಾಲೆಜ್ ಬೇಕು, ರಿಸೋರ್ಸ್ ಬೇಕು. ಅಲ್ಲಿ ರಿಸೋರ್ಸ್ ಅಂತ ಹೇಳಿದರೆ ಅಲ್ಲಿ ಮನಿ ಇರ್ಬೋದು, ಏನು ಬೇಕಾದರೂ ಇರ್ಬೋದು, ಎಂಪ್ಲಾಯೀಸ್ ಕೂಡ ಇರ್ಬೋದು. ಸೊ ನಿಮ್ಮ ಹತ್ರ ಎಷ್ಟು ಹೈಯರ್ ರಿಸೋರ್ಸಸ್ ಇದೆ ನೀವು ಅಷ್ಟು ಫಾಸ್ಟಾಗಿ ನಿಮ್ಮ ಗೋಲ್ನ ರೀಚ್ ಆಗ್ತೀರಾ ಅಂತ. ಓಕೆ, ಸೊ ನೆಕ್ಸ್ಟ್ ಹೇಳೋದಾದರೆ ಕ್ಲೋಸ್ ದಿ ಪ್ರಾಜೆಕ್ಟ್ ವೆನ್ ಒಬ್ಜೆಕ್ಟಿವ್ಸ್ ಆರ್ fulfilled. ಒಮ್ಮೆ when the project is successfully completed you have to close the project. ಅಂದರೆ ಆದಷ್ಟು ಬೇಗ ಪ್ರಾಜೆಕ್ಟನ್ನ ನೀವು ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅದು ಓಪನ್ ಆಗಿದ್ದರೆ ಅದು ಇನ್ನೂ ಕಂಪ್ಲೀಟೆಡ್ ಆಗಿಲ್ಲ ಅಂತ. ಸೊ ಇಲ್ಲಿ ಏನು ಅಲ್ಲಿ ಇದು ಕೊಡೆ ಏನಿದೆ, ಓಕೆ, ಅದನ್ನು ಕ್ಲೋಸ್ ಮಾಡೋದು ಒಂದೇ. ಇಟ್ ಈಸ್ ಜಸ್ಟ್ ಅಂದರೆ ಎಕ್ಸಾಂಪಲ್ ಅಷ್ಟೇ. ಒಮ್ಮೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು, ಅದು ಕಂಪ್ಲೀಟ್ ಆಯಿತು, ನೀವು ಕ್ಲೋಸ್ ಮಾಡಬೇಕು, ಅದನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಬೇಕು. ಈ ಅಂಬ್ರೆಲ್ಲನ ಆದಷ್ಟು ಬೇಗ ಕ್ಲೋಸ್ ಮಾಡಬೇಕು ಅಂತ. ಸೊ ಆದಷ್ಟು ಬೇಗ ಕ್ಲೋಸ್ ಮಾಡಿದರೆ ಆ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಮೆಂಟ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಅಂತ. ಓಕೆ, ಈ ಸ್ಲೈಡನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಇಲ್ಲೊಂದು ಹೈವೇ ಇದೆ, ಕನ್ಸ್ಟ್ರಕ್ಷನ್ ಆಫ್ ಹೈವೇ, ಇಟ್ ಈಸ್ ಅ ಪ್ರಾಜೆಕ್ಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೈವೇ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಕಾರ್ ಇದೆ. ಓಕೆ, ಸೊ ಈ ಆಟೋಮೊಬೈಲ್ ಅಂತ ಹೇಳ್ಬೋದು, ಇಟ್ ಕುಡ್ ಬಿ ಅ 2 wheeler 4 wheeler ಏನು ಬೇಕಾದರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೋತ್ ಆರ್ ಪ್ರಾಜೆಕ್ಟ್
ವಿಚ್ ಆರ್ ಮೇಡ್ ಫಾರ್ ಪ್ರಾಫಿಟ್. ಈ ಎರಡು ಪ್ರಾಜೆಕ್ಟ್, ಇಲ್ಲಿ ರೋಡ್ ಕೂಡ ಪ್ರಾಜೆಕ್ಟೇ, ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಪ್ರಾಜೆಕ್ಟೇ. ಎರಡನ್ನು ಯಾಕೆ ಮಾಡೋದು? ಪ್ರಾಫಿಟ್ ಜನ್ರೇಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಈ ರೋಡನ್ನ ಯಾರು ಯೂಸ್ ಮಾಡ್ತಾರೆ? ಅಲ್ಲಿ ಆ್ಯಕ್ಚುಲಿ ಪಬ್ಲಿಕ್ ಯೂಸ್ ಮಾಡುತ್ತೆ. ಸೊ ಅದನ್ನು ನಾವು ಎಂಡ್ ಯೂಸರ್ಸ್ ಅಂತ ಹೇಳ್ತೇವೆ. ಓಕೆ, ಈ ಕಾರ್ನ ಯಾರು ಯೂಸ್ ಮಾಡ್ತಾರೆ? ಕಸ್ಟಮರ್ಸ್, ಎಂಡ್ ಕಸ್ಟಮರ್ ಅಂದರೆ ಇಂಡಿವಿಜುವಲ್ ಕಸ್ಟಮರ್ ಆ ಕಾರ್ನ ಪರ್ಚೇಸ್ ಮಾಡ್ಬೋದು, ಅವರನ್ನು ನಾವು ಕಸ್ಟಮರ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಈ ರೋಡ್ ಅನ್ನೋದು ಇಟ್ ಈಸ್ ದ ರಿಕ್ವೈರ್ಮೆಂಟ್. ಓಕೆ, ಇಲ್ಲಿ ಕಾರ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ ದ ಇಂಡಿವಿಜುವಲ್ ನೀಡ್. ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೋಡಿ, ಈ ಪ್ರಾಜೆಕ್ಟ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದು ಒಂದು ರಿಕ್ವೈರ್ಮೆಂಟ್, ಆ್ಯಕ್ಚುಲಿ ಇಟ್ ಈಸ್ ಅ ಜನರಲ್ ರಿಕ್ವೈರ್ಮೆಂಟ್. ಆದರೆ ಇದು ಇಂಡಿವಿಜುವಲ್ ನೀಡ್, ಇದು ಎಲ್ರಿಗೂ ಬೇಕಾಗಿಲ್ಲ. ಈ ಕಾರ್ ಅನ್ನೋದು ಎಲ್ರಿಗೂ ಬೇಕಾಗಿಲ್ಲ. ಯಾರು ಬೇಕು ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅಂದರೆ ಯಾರಿಗೆ ಬೇಕು ಅವರು ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೇಕಾದರೆ ಕಸ್ಟಮ್ ಮೇಡ್ ಪ್ರಾಡಕ್ಟೇ ಮಾಡಿಸ್ಬೋದು. ಆರ್ ಏನು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅದರಲ್ಲಿ ಬೆಸ್ಟ್ ಕಾರ್ ಏನಿದೆ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಪ್ರಾಜೆಕ್ಟ್ನ. ಸೊ ಇಟ್ ಈಸ್ ಅ ಒನ್ ಕೈಂಡ್ ಆಫ್ ಪ್ರಾಜೆಕ್ಟ್ ಈಸ್ ರಿಕ್ವೈರ್ಮೆಂಟ್, ಅನದರ್ ಕೈಂಡ್ ಆಫ್ ಪ್ರಾಜೆಕ್ಟ್ ಈಸ್ ಅ ನೀಡ್, ಅದು ಇಂಡಿವಿಜುವಲ್ ನೀಡ್ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಎರಡರಲ್ಲೂ ಅದು ಇಂಡಿವಿಜುವಲ್ ಪ್ರಾಜೆಕ್ಟ್ ಆಗಿ ನೀಡ್ ಆಗಿರ್ಬೋದು, ರಿಕ್ವೈರ್ಮೆಂಟ್ ಆಗಿರ್ಬೋದು. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಯಾರು? ಈ ಕಾಂಟ್ರಾಕ್ಟರ್, ಈ ರೋಡ್ ಯಾರು ಮಾಡಿರ್ತಾನೆ, ಸಿಂಗಲ್ ಕಾಂಟ್ರಾಕ್ಟರ್ ಅಂತ ಇರಲ್ಲ, ದೇರ್ ವಿಲ್ ಬಿ ಮಲ್ಟಿಪಲ್ ಕಾಂಟ್ರಾಕ್ಟರ್. ಸೊ ಅವ್ರು ಬಿಡ್ ಮಾಡಿರ್ತಾರೆ. ಅದು ಗೌರ್ಮೆಂಟ್ ಪ್ರಾಜೆಕ್ಟ್ ಆದರೆ ಅಲ್ಲಿ ಬಿಡ್ ಮಾಡಿರ್ತಾರೆ. ಯಾರು ಪ್ರಾಪರಾಗಿ ಬಿಡ್ ಪ್ರಾಪರ್ ಕೊಟೇಶನ್ ಎಲ್ಲ ಕೊಟ್ಟರೆ ಅವನಿಗೆ ಆ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಅಲ್ಲಿ ಕಾಂಪಿಟೇಷನ್ ಇದೆ, ಮಾರ್ಕೆಟಲ್ಲಿ ಕಾಂಪಿಟೇಷನ್ ಇದೆ. ಸೊ ಅವನಿಗೆ ಆ ಪ್ರಾಜೆಕ್ಟ್ ಸಿಕ್ಕಿದ್ರೆ ಅವ್ನು ಏನು ಮಾಡ್ತಾನೆ, ಒಮ್ಮೆ ಕಂಪ್ಲೀಟ್ ಆದಮೇಲೆ ಆ ಪ್ರಾಜೆಕ್ಟ್ನ ಆ ಟೈಮಲ್ಲಿ ಕಂಪ್ಲೀಟ್ ಮಾಡಿದರೆ ಹಿ ವಿಲ್ ಬಿ ಗೆಟ್ಟಿಂಗ್ ಅ ಪ್ರಾಫಿಟ್. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಕಾರ್ ಮ್ಯಾನುಫ್ಯಾಕ್ಚರ್ ಇರ್ಬೋದು. ಇಲ್ಲಿ ಸಿಂಗಲ್ ಮ್ಯಾನುಫ್ಯಾಕ್ಚರ್ ಅಂತೂ ಇರಲ್ಲ ಮಾರ್ಕೆಟಲ್ಲಿ, ದೇರ್ ವಿಲ್ ಬಿ ಮಲ್ಟಿಪಲ್ ಮ್ಯಾನುಫ್ಯಾಕ್ಚರ್ಸ್ ಆಫ್ ಕಾರ್. ಸೊ ಅಲ್ಲಿ ಕೂಡ ಕಾಂಪಿಟೇಷನ್ ಇದೆ. ಅಲ್ಲಿ ಬಿಗ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಮಾರ್ಕೆಟಲ್ಲಿ. ಓಕೆ, ಆ ಬಿಗ್ ಮ್ಯಾನುಫ್ಯಾಕ್ಚರ್ ಆಫ್ ಕಾರ್ ಹಿ ಕ್ಯಾನ್ ಹಂಟ್ ದಿ ಸ್ಮಾಲ್ ಮ್ಯಾನುಫ್ಯಾಕ್ಚರ್. ಇವನ ಸೇಲ್ಸ್ ಕಮ್ಮಿ ಇರ್ಬೋದು, ಲೋ ಇರ್ಬೋದು. ಬಿಗ್ ಮ್ಯಾನುಫ್ಯಾಕ್ಚರ್ ಅವನ ಮಾರ್ಕೆಟ್ ಕೆಪಾಸಿಟಿ ಜಾಸ್ತಿ ಇರ್ಬೋದು. ಸೊ ದಟ್ ಈಸ್ ವೈ ದೇರ್ ಈಸ್ ಅ ಕಾಂಪಿಟೇಷನ್ ಇನ್ ದಿ ಮಾರ್ಕೆಟ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡಿಫ್ರೆನ್ಷಿಯೇಟ್, ಆರ್ ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ನ ನಾವು ರಿಕ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ, ಅಲ್ಲೂ ಕೂಡ ಪ್ರಾಫಿಟ್ ಇದೆ. ಇನ್ನೊಂದು ಟೈಪ್ ಆಫ್ ಪ್ರಾಜೆಕ್ಟ್ನ ನಾವು ಇಂಡಿವಿಜುವಲ್ ನೀಡ್ ಆರ್ ಕಸ್ಟಮರ್ ನೀಡ್ ಅಂತ ಹೇಳ್ತೇವೆ. ಸೊ ಅಲ್ಲೂ ಕೂಡ ಮಾರ್ಕೆಟಲ್ಲಿ ವೆರಿ ಟಫ್ ಕಾಂಪಿಟೇಷನ್ ಇದೆ. ಸೊ ಬೇಸ್ಡ್ ಆನ್ ದ್ಯಾಟ್, ಸೊ ಇದ್ರ ಮೇಲೆ ನಾವೀಗ ಫ್ಯಾಕ್ಟರ್ಸ್ನ ಹೇಳ್ತೇವೆ. ಸೊ ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ವಿಲ್ ಇನಿಷಿಯೇಟ್. ಇದು ಆಲ್ಮೋಸ್ಟ್ ಈಗ ಲಾಸ್ಟ್ ಪಾರ್ಟ್ಗೆ ನಾವು ಬಂದಿದ್ದೇವೆ ಈ ಕ್ಲಾಸಿದು. ಫ್ಯಾಕ್ಟರ್ಸ್ ದ್ಯಾಟ್ ಇನಿಷಿಯೇಟ್ ಎ ಪ್ರಾಜೆಕ್ಟ್ ಆರ್ ಸ್ಟ್ರಾಟಜಿಕ್ ಕನ್ಸಿಡರೇಷನ್. ಏನೆಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ, ಆರ್ ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ವಿಲ್ ಇನ್ಫ್ಲೂಯೆನ್ಸ್ ಎ ನ್ಯೂ ಪ್ರಾಜೆಕ್ಟ್. ಸೊ ಫಸ್ಟ್ ಒನ್ ಈಸ್ ದಿ ಮಾರ್ಕೆಟ್ ನೀಡ್ ಇಟ್ ಸೆಲ್ಫ್. ಮಾರ್ಕೆಟ್ ಡಿಮಾಂಡ್ ಇದೆ. ಓಕೆ, ಅಲ್ಲಿ ಕಾಂಪಿಟೇಷನ್ ಇನ್ ದಿ ಮಾರ್ಕೆಟ್ ಇದೆ. ಸೊ ಅಲ್ಲಿ ರೇಸ್ ಇದೆ ಮಾರ್ಕೆಟಲ್ಲಿ. ಸೊ ಅದು ಕಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾರ್. ಸೊ ಒಬ್ಬ ಲೀಡ್ ಇರ್ಬೋದು ಅಲ್ಲಿ, ಕಾರ್ ಮ್ಯಾನುಫ್ಯಾಕ್ಚರ್, ಅವನ ಸೇಲ್ಸ್ ಜಾಸ್ತಿ ಇದೆ, ಅವ್ನು ಲೀಡ್. ಸೊ ಅದರ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಇನ್ ರೇಸ್. ಸೊ ಅವನನ್ನು ಬೀಟ್ ಮಾಡಲಿಕ್ಕೆ ಆರ್ ಅವನ ಲೆವೆಲ್ ಸ್ಪೀಡಲ್ಲೇ ಬರಲಿಕ್ಕೆ ಅವ್ರು ಏನು ಮಾಡ್ತಾರೆ, ಇನಿಷಿಯೇಟ್ ಮಾಡ್ತಾರೆ ನ್ಯೂ ಪ್ರಾಜೆಕ್ಟ್. ಆ ಕಾರಲ್ಲಿ ಮಾಡಿಫಿಕೇಶನ್ ತರ್ಬೋದು, ಡಿಸೈನ್ ಚೇಂಜ್ ಮಾಡ್ಬೋದು, ಕಾಸ್ಟನ್ನು ಕಮ್ಮಿ ಮಾಡ್ಬೋದು ಅವರು. ಸೊ ಅದು ಒಂದು ಪ್ರಾಜೆಕ್ಟ್ ಆಗುತ್ತೆ. ಮಾಡಿಫಿಕೇಶನ್ ಇನ್ ದಿ ಕಾರ್ ಇಟ್ ಸೆಲ್ಫ್ ವಿಲ್ ಬಿಕಮ್ ದಿ ಪ್ರಾಜೆಕ್ಟ್. ಸೊ ಅಲ್ಲಿ ಮಾರ್ಕೆಟಲ್ಲಿ ಯಾರು ಅಲ್ಲಿ ಕಾಂಪಿಟೇಷನ್ ವಿನ್ ಆಗ್ತಾನೆ ನೋಡಿ, ಅವನಿಗೆ ಶೇರ್, ಮಾರ್ಕೆಟ್ ಶೇರ್ ಜಾಸ್ತಿ ಇರುತ್ತೆ. ಇಟ್ ಈಸ್ ಆಲ್ಮೋಸ್ಟ್ ಇಲ್ಲಿ 80% ಅಂತ ಇದೆ. ಮತ್ತು ಅದರ್ ಕಾಂಪಿಟೀಟರ್ಸ್ ಅಲ್ಲಿ 20% ಇದೆ. ಸೊ ಈ 20%ಇಂದ ಅವರು 80% ಆರ್ 100%ಗೆ ಜಂಪ್ ಆಗಲಿಕ್ಕೆ ಅವ್ರು ಏನು ಮಾಡಬೇಕು, ಹೊಸ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಬೇಕು, ಅವರು ಎಫರ್ಟ್ ಕೊಡಬೇಕು. ಕಮ್ಮಿ ಟೈಮಲ್ಲಿ ಅದನ್ನು ಹೊಸ ಪ್ರಾಜೆಕ್ಟ್ನ ಇನಿಷಿಯೇಟ್ ಮಾಡಿದರೆ ದೇ ಕ್ಯಾನ್ ಸಕ್ಸಸ್ಫುಲಿ ಕಾಂಪೀಟ್ ವಿತ್ ದಿ ಅದರ್ ಕಾಂಪಿಟೀಟರ್ಸ್ ಅಂತ ಹೇಳ್ಬೋದು. ಒಂದು ಮಾರ್ಕೆಟ್ ನೀಡಿಂದನೇ ಹೊಸ ಪ್ರಾಜೆಕ್ಟ್, ಎ ನ್ಯೂ ಪ್ರಾಜೆಕ್ಟ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತ್ ದಿ ಮಾರ್ಕೆಟ್ ನೀಡ್ ಇಟ್ ಸೆಲ್ಫ್. ಮಾರ್ಕೆಟಲ್ಲಿ ನೀಡ್ ಇದೆ, ದಟ್ ಈಸ್ ವೈ ಯು ಆರ್ ಸ್ಟಾರ್ಟಿಂಗ್ ಅ ಪ್ರಾಜೆಕ್ಟ್. ಸೊ ಇದು ಒಂದು ಕೈಂಡ್ ಆಯಿತು, ಒಂದು ಫ್ಯಾಕ್ಟರ್ ಆಯಿತು. ಸೆಕೆಂಡ್ ಫ್ಯಾಕ್ಟರ್ ಏನು ಅಂತ ಹೇಳಿದರೆ ಬಿಸ್ನೆಸ್ ನೀಡ್. ಈಗ ಒಂದು ಮ್ಯಾನುಫ್ಯಾಕ್ಚರ್ ಏನೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ. ಎಕ್ಸಾಂಪಲ್, ಅವನು ಏನೋ ಒಂದು ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಅಲ್ಲಿ ಅವನದು ಕಾಸ್ಟ್ ಅವನು ರೆಡ್ಯೂಸ್ ಮಾಡಿದರೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಹೇಗಾದರೂ ರೆಡ್ಯೂಸ್ ಮಾಡಿದರೆ ಅವನ ಸೇಲ್ಸ್ ಜಾಸ್ತಿ ಆಗ್ಬೋದು. ಆರ್ ಎಂಡ್ ಪ್ರಾಡಕ್ಟ್ ಅವನ ಪ್ರೈಸ್ ಕಮ್ಮಿ ಮಾಡಿದರೆ ಜಾಸ್ತಿ ಕಸ್ಟಮರ್ಸ್ ಬಂದು
ಅದನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಅವನಿಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಬಿಸ್ನೆಸ್ ನೀಡಲ್ಲಿ ಫಸ್ಟ್ ಕಾಸ್ಟ್ನ ಹೇಗೆ ರೆಡ್ಯೂಸ್ ಮಾಡೋದು. ಇಲ್ಲಿ ಕಾಸ್ಟನ್ನು ರೆಡ್ಯೂಸ್ ಮಾಡಿದರೆ ನೀವು ಕ್ವಾಲಿಟಿನ ರೆಡ್ಯೂಸ್ ಮಾಡಬಾರ್ದು. ಇಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ ನೋಡಿ, ಕ್ವಾಲಿಟಿ ಜಾಸ್ತಿ ಇರಬೇಕು, ಸ್ಪೀಡ್ ಜಾಸ್ತಿ ಇರಬೇಕು, ಪ್ರಾಜೆಕ್ಟ್ ಕಂಪ್ಲೀಷನ್ ಸ್ಪೀಡ್ ಜಾಸ್ತಿ ಇರಬೇಕು, ಎಫಿಷಿಯನ್ಸಿ ಜಾಸ್ತಿ ಇರಬೇಕು. ಎಫಿಷಿಯನ್ಸಿ ಅಂತ ಹೇಳಿದರೆ ನಿಮ್ಮ ಲಾಸಸ್ ಕಮ್ಮಿ ಇರಬೇಕು. ಎಫಿಷಿಯನ್ಸಿ ಅಂತ ಹೇಳಿದರೆ ಏನು, ಆ್ಯಕ್ಚುಲಿ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಂತ ಹೇಳ್ತೇವೆ ನಾವು. ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಓಕೆ, ಸೊ ಇಲ್ಲಿ ಎಲ್ಲ ಇನ್ಪುಟ್ನ ನೀವು ಔಟ್ಪುಟ್ ಆಗಿ ಕನ್ವರ್ಟ್ ಮಾಡಿದರೆ, ಇದು ಪಿ ಆ್ಯಕ್ಚುಲಿ ಔಟ್ಪುಟ್, ಎಲ್ಲ ಇನ್ಪುಟ್ನ ನೀವು ಔಟ್ಪುಟ್ ಆಗಿ ಕನ್ವರ್ಟ್ ಮಾಡಿದರೆ ನಿಮಗೆ ಎಫಿಷಿಯನ್ಸಿ ಎಷ್ಟಿರುತ್ತೆ, 100% ಇರುತ್ತೆ. ಸೊ ನೀವು ವಿದೌಟ್ ಎನಿ ಲಾಸಸ್ ಯು ಆರ್ ಕಂಪ್ಲೀಟಿಂಗ್ ಯುವರ್ ಪ್ರಾಜೆಕ್ಟ್. ಸೊ ಎಫಿಷಿಯನ್ಸಿ ಹೈ ಇದ್ದರೆ, ಸ್ಪೀಡ್ ಜಾಸ್ತಿ ಇದ್ದರೆ, ಕ್ವಾಲಿಟಿ ಜಾಸ್ತಿ ಇದ್ದರೆ, ಆದರೆ ನಿಮ್ಮ ಪ್ರಾಡಕ್ಟ್ ಕಾಸ್ಟ್ ಏನಿದೆ, ಆ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ ಲೋ ಇದ್ದರೆ ಜಾಸ್ತಿ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ನಿಮಗೆ ಒಳ್ಳೆ ಪ್ರಾಫಿಟ್ ಜನ್ರೇಟ್ ಮಾಡ್ಬೋದು. ಸೊ ಇದು ಒಂದು ಫ್ಯಾಕ್ಟರ್. ನಿಮಗೆ ಈಗ ನಿಮ್ಮ ಕಾಸ್ಟ್ ರೆಡ್ಯೂಸ್ ಮಾಡಬೇಕು ಪ್ರಾಜೆಕ್ಟ್ ಇದು ಆರ್ ಪ್ರಾಡಕ್ಟ್ ಇದು. ಸೊ ಕಾಸ್ಟ್ ರೆಡ್ಯೂಸ್ ಮಾಡೋದೇ ಒಂದು ಹೊಸ ಪ್ರಾಜೆಕ್ಟ್ ಆಯಿತು ಅಲ್ಲಿ. ಸೊ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಲ್ಲಿ, ಡಿಸೈನ್ ಚೇಂಜಸ್ ಮಾಡ್ಬೋದು, ಮೊಬೈಲಲ್ಲಿ ಹೊಸ ಸಾಫ್ಟ್ವೇರ್ಸ್ ಹಾಕ್ಬೋದು ಅಲ್ಲಿ. ಚೀಪರ್ಸ್ ಅಂದರೆ ಯಾವುದು ಚೀಪರ್ ಕಾಸ್ಟಿಂದ ನೀವು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ರು, ಅವ್ರ ಹೊಸ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ಡೆವಲಪ್ ಮಾಡಿದರೆ, ಅದು ಒಂದು ನಿಮ್ಮ ಕಾಸ್ಟ್ ಕಮ್ಮಿ ಆಗ್ಬೋದು. ಆರ್ ಅಲ್ಲಿ ವೇರಿಯಸ್ ಏನು ಚಿಪ್ಸ್ ಏನಿದೆ, ಆರ್ ಅಲ್ಲಿ ಎಲಿಮೆಂಟ್ಸ್ ಏನೆಲ್ಲ ಬೇಕು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಅದನ್ನು ನೀವು ಹೇಗಾದರೂ ಮ್ಯಾನೇಜ್ ಮಾಡಿದರೆ, ಕಮ್ಮಿ ಕಾಸ್ಟಲ್ಲಿ ಮ್ಯಾನೇಜ್ ಮಾಡಿದರೆ ನಿಮ್ಮ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗ್ಬೋದು. ಸೊ ಬಿಸ್ನೆಸ್ ನೀಡ್ ಇಟ್ ಸೆಲ್ಫ್ ವಿಲ್ ಇನಿಷಿಯೇಟ್ ಎ ಪ್ರಾಜೆಕ್ಟ್. ಇದು ಸೆಕೆಂಡ್ ಕನ್ಸಿಡರೇಷನ್ ಅಂತ ನಾವು ಹೇಳ್ಬೋದು, ಅಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಆಯಿತು. ಥರ್ಡ್, ಇಟ್ ಈಸ್ ಎ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು ಆರ್ ಆಟೋಮೇಷನ್. ಓಕೆ, ಸೊ ಇಲ್ಲಿ ಯಾವಾಗಲೂ ಈ ಆಟೋಮೇಷನ್ ಅನ್ನೋದು ಇಟ್ ವಿಲ್ ಚೇಂಜ್ ದಿ ವರ್ಲ್ಡ್. ಈ ಟೆಕ್ನಾಲಜಿಕಲ್ ಚೇಂಜ್ ಏನಿದೆ ಈ ವರ್ಲ್ಡನ್ನ ಚೇಂಜ್ ಮಾಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಎಕ್ಸಾಂಪಲ್, ಇಲ್ಲಿ ನಾವು ಏನು ಈಗ ಒಂದು ಸಿಂಪಲ್ ಬಲ್ಬೇ ಕನ್ಸಿಡರ್ ಮಾಡುವ. ಮೊದಲು ಫಿಲಮೆಂಟ್ ಬಲ್ಬ್ ಇತ್ತು, ನೆಕ್ಸ್ಟ್ ಅಲ್ಲಿ ಏನು ಬಂತು, CFL ಬಂತು, ನೆಕ್ಸ್ಟ್ ಈಗ LED ಬಲ್ಬ್ಸ್ ಇದೆ. ಸೊ ಅಲ್ಲಿ ಚೇಂಜಸ್ ಇಟ್ ಈಸ್ ಕಂಟಿನ್ಯೂಸ್. ಸೊ ಚೇಂಜಸ್ ಯಾವಾಗಲೂ ವರ್ಲ್ಡನ್ನು ಡ್ರೈವ್ ಮಾಡ್ತಾ ಇರುತ್ತೆ. ಓಕೆ, ಇಲ್ಲಿ ಆಟೋಮೇಷನ್ ಅನ್ನೋದು ಹೌ ಸಿಂಪಲ್ ಯು ಕ್ಯಾನ್ ಡೂ ದಿ ಟಾಸ್ಕ್. ಇಲ್ಲಿ ಸಿಂಪಲ್ ಬೈ ಯೂಸಿಂಗ್ ಯುವರ್ ಫೋನ್ ನಾವು ಯು ಕ್ಯಾನ್ ಕಂಟ್ರೋಲ್ ಯುವರ್ ಬಲ್ಬ್ ಆರ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್ ಇರ್ಬೋದು, ಯು ಕ್ಯಾನ್ ಕಂಟ್ರೋಲ್ ದಿ ರೂಮ್ ಟೆಂಪರೇಚರ್ ಆರ್ ಯು ಕ್ಯಾನ್ ಅನ್ಲಾಕ್ ದಿ ಕೀಸ್ ಇರ್ಬೋದು. ಸೊ ಎನಿಥಿಂಗ್ ಆರ್ ರಿಮೋಟ್ ಆಗಿ ನೀವು ಸರ್ವೆಲೆನ್ಸ್ ಮಾಡ್ಬೋದು ವಿತ್ ಕ್ಯಾಮ್ರಾ. ಸೊ ಎನಿಥಿಂಗ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಏನಿದೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿ ನಿಮ್ಮ ವರ್ಕ್ನ ಯಾವುದು ಈಸಿ ಮಾಡುತ್ತೆ ಅದನ್ನು ಫೈಂಡ್ ಔಟ್ ಮಾಡೋದೇ ಒಂದು ಹೊಸ ಪ್ರಾಜೆಕ್ಟ್ ಆಗಿರ್ಬೋದು. ಅಂದರೆ ಟೆಕ್ನಾಲಜಿ ಏನೋ ಒಂದು ಸಾಫ್ಟ್ವೇರ್, ಹೊಸ ಸಾಫ್ಟ್ವೇರ್ ಬಂತು, ಆ ಮೊಬೈಲ್ ಸಾಫ್ಟ್ವೇರ್ ಬಂತು ಅಂತ ಇಮ್ಯಾಜಿನ್ ಮಾಡಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬೇರೆ ಏನಾದರೂ ಕಂಟ್ರೋಲ್ ಮಾಡ್ಬೋದಾ, ಅದನ್ನೇ ಪ್ರಾಜೆಕ್ಟ್ ಅಂತ ಹೇಳೋದು. ಓಕೆ, ಸೊ ಅಲ್ಲಿ ರೋಬೋಟಿಕ್ಸ್ ಯೂಸ್ ಮಾಡ್ಬೋದು, ಏನೋ ಒಂದು ಆಟೋಮೇಷನ್ ಯೂಸ್ ಮಾಡ್ಬೋದು, ಮೆಷಿನ್ಸ್ ಯೂಸ್ ಮಾಡ್ಬೋದು, ಹೊಸ ಟೆಕ್ನಾಲಜಿಕಲ್ ಯೂಸ್ ಮಾಡಿ ಏನೋ ಒಂದು ಹೊಸ ಪ್ರಾಜೆಕ್ಟ್. ಅದು ಹೇಗಿರಬೇಕು ಆ ಪ್ರಾಜೆಕ್ಟ್, ನಿಮ್ಮ ಲೈಫ್ನ ಈಸಿ ಮಾಡುವಂಥ ಪ್ರಾಜೆಕ್ಟ್. ಆವಾಗ ಏನಾಗುತ್ತೆ, ಅಂಥ ಪ್ರಾಡಕ್ಟ್ನ ಜನರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಯು ಕ್ಯಾನ್ ಇನಿಷಿಯೇಟ್ ಎ ನ್ಯೂ ಪ್ರಾಜೆಕ್ಟ್. ಓಕೆ, ಸೊ ದಿಸ್ ಈಸ್ ದಿ ಥರ್ಡ್ ಫ್ಯಾಕ್ಟರ್. ನೆಕ್ಸ್ಟ್ ಈಸ್ ದಿ ಫೋರ್ತ್ ಫ್ಯಾಕ್ಟರ್, ದಟ್ ಈಸ್ ದಿ ಕಸ್ಟಮರ್ ರಿಕ್ವೆಸ್ಟ್. ಇಲ್ಲಿ ಕಸ್ಟಮರ್ ರಿಕ್ವೆಸ್ಟ್ ಇಟ್ ಸೆಲ್ಫ್. ಇಲ್ಲಿ ನಿಮ್ಮ ಹತ್ರ ನಾರ್ಮಲ್ ಆಗಿ ನೀವೀಗ ವೆಹಿಕಲ್ ಸರ್ವಿಸ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಜನರಲ್ ಆಗಿ ನಿಮ್ಮ ಹತ್ರ ಫೀಡ್ಬ್ಯಾಕ್ ಕೇಳ್ತಾರೆ, ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಅದು ನಿಮ್ಮ ಫೀಡ್ಬ್ಯಾಕ್. ಇಟ್ ಕುಡ್ ಬಿ ಎನಿ, ನೀವು ಆನ್ಲೈನ್ ಶಾಪ್ ಮಾಡಿದ್ರು ಅಲ್ಲಿ ಒಂದು ಫೀಡ್ಬ್ಯಾಕ್ ಲಿಂಕ್ ಕಳಿಸ್ತಾರೆ. there will be various kinds of feedback that will be asked by the companies. ಸೊ ಕಸ್ಟಮರ್ ಏನು ಮಾಡ್ತಾನೆ, ಅದನ್ನು ಫೀಡ್ಬ್ಯಾಕ್ ಕೊಡ್ತಾನೆ. ಅಲ್ಲಿ ಫೀಡ್ಬ್ಯಾಕಲ್ಲಿ ಒಂದು ಓಕೆ ಹಿ ಈಸ್ ಹ್ಯಾಪಿ ವಿತ್ ದಿಸ್, ಆದರೆ ಸೆಕೆಂಡ್ ಏನು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇದೆ, ಹಿ ಈಸ್ ನಾಟ್ ಹ್ಯಾಪಿ ವಿತ್ ಇಟ್. ಇಲ್ಲಿ ಎರಡು ಫ್ಯಾಕ್ಟರ್, ಹಿ ಈಸ್ ಹ್ಯಾಪಿ, ಬಟ್ ಅಲ್ಲಿ ಮಿಡ್ಲಲ್ಲಿ ಏನೋ ಫ್ಯಾಕ್ಟರ್ ಇತ್ತು, ದ ಕಸ್ಟಮರ್ ಈಸ್ ನಾಟ್ ಹ್ಯಾಪಿ ವಿತ್ ಇಟ್. ಸೊ ಅದು ಏನಾಗಿರ್ಬೋದು, ಎಕ್ಸಾಂಪಲ್ ಅದು ಒಂದು ಆಟೋಮೊಬೈಲ್ ಸರ್ವಿಸ್ ಆದಮೇಲೆ ಆರ್ ಸೇಲ್ಸ್ ಆದಮೇಲೆ ಕಸ್ಟಮರ್ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳ್ತಾರೆ, ಯಾರು ಕಂಪ್ನಿಯವರು ಫೀಡ್ಬ್ಯಾಕ್ ಕೇಳ್ತಾರೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಅವನ ಸ್ಪೀಡೋಮೀಟ್ರಲ್ಲಿ ಏನೋ ಇಶ್ಯೂಸ್ ಇದೆ, ಅದು ಅವನು ಹೈಲೈಟ್ ಮಾಡ್ತಾನೆ. ಯಾವುದ್ರಲ್ಲಿ ಹೈಲೈಟ್ ಮಾಡ್ತಾನೆ, ಥ್ರೂ ಫೀಡ್ಬ್ಯಾಕ್, ಕಸ್ಟಮರ್ ಫೀಡ್ಬ್ಯಾಕಲ್ಲಿ ಹೈಲೈಟ್ ಮಾಡಿರ್ತಾನೆ. ಅವನಿಗೆ ಅದು ವಿಸಿಬಿಲಿಟಿ ಇಲ್ಲ, ಆರ್ ಇಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಆರ್ ಇಟ್ ಈಸ್ ನಾಟ್ ಶೋಯಿಂಗ್ ದಿ ಕರೆಕ್ಟ್ ಏನು ಸ್ಪೀಡ್ ಅಂತ ಇರ್ಬೋದು, ಆರ್ ಅಲ್ಲಿ ಡಿಸೈನಲ್ಲಿ ಆರ್ ಇಟ್ ಈಸ್ ಟೂ ಮಚ್ ಗ್ಲಾಸಿ ಅಂತ ಇರ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್. ಅಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಏನೋ ಪ್ರಾಬ್ಲಮ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಕಸ್ಟಮರ್ ನೀಡ್ ಆಯ್ತು. ಈಗ ಒಮ್ಮೆ ಆಲ್ರೆಡಿ ನೀವು ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ, ಅದನ್ನು ಸೇಲ್ ಕೂಡ ಮಾಡಿದ್ದೀರಾ, ಆದರೆ ಈಗ ಕಸ್ಟಮರ್
ವಾಪಸ್ ಬರ್ತಾನೆ ಕಂಪ್ನಿಯಲ್ಲಿ, ಅವನು ಏನೋ ಒಂದು ಕಂಪ್ಲೇಂಟ್ ಹೇಳ್ತಾನೆ, ಆರ್ ಅವನು ಏನೋ ಒಂದು ಡಿಮಾಂಡ್ ಮಾಡ್ತಾನೆ, ನೀಡ್ ಸಮ್ ಚೇಂಜಸ್ ಇನ್ ದಿ ಪ್ರಾಡಕ್ಟ್ ಅಂತ. ಓಕೆ, ಸೊ ಈ ಪ್ರಾಡಕ್ಟ್ ಚೇಂಜಸ್ ಮೇಲೆ ದಿ ಕಂಪ್ನಿ ಕ್ಯಾನ್ ಏನು ಹೇಳ್ತಾರೆ, ಅವ್ರು ಓಕೆ ಹೇಳ್ಬೋದು, ಆರ್ ದೇ ವಿಲ್ ಅಗ್ರಿ ಟು ದ್ಯಾಟ್. ಓಕೆ, ನಾವು ಅದನ್ನು ಚೇಂಜಸ್ ಮಾಡಿ ಕೊಡ್ತೇವೆ ಅಂತ. ಅಂದರೆ ಇಲ್ಲಿ ಆಲ್ರೆಡಿ ಒಂದು ಪ್ರಾಡಕ್ಟ್ ಇತ್ತು, ಅದರಲ್ಲಿ ಏನೋ ಒಂದು ಕಸ್ಟಮರ್ ಡಿಮಾಂಡ್ ಇದೆ, ಏನೋ ಒಂದು ಚೇಂಜ್ ಮಾಡಲಿಕ್ಕೆ, ಅವ್ರ ಕಸ್ಟಮರ್ ಕಂಪ್ಲೇಂಟ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನು ಚೇಂಜ್ ಮಾಡೋದೇ, ಈಗ ಇಲ್ಲಿ ಸ್ಪೀಡೋಮೀಟರ್ ಡಿಸೈನ್ ಚೇಂಜ್ ಮಾಡೋದೇ ಒಂದು ಹೊಸ ಪ್ರಾಜೆಕ್ಟ್ ಆಯಿತು. ಸೊ ಪ್ರಾಜೆಕ್ಟ್ ಹೌ ದಿಸ್ ಪ್ರಾಜೆಕ್ಟ್ ಇಸ್ ಇನಿಷಿಯೇಟೆಡ್. ಈಗ ಈ ಪ್ರಾಜೆಕ್ಟ್ ಹೇಗೆ ಇನಿಷಿಯೇಟ್ ಆಯಿತು, ಈ ಸ್ಪೀಡೋಮೀಟರ್ದು ಪ್ರಾಜೆಕ್ಟ್ ಆರ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೆಸ್ಟ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ಇದು 4th ಫ್ಯಾಕ್ಟರ್ ಆಯಿತು. ಇಲ್ಲಿ ನೆಕ್ಸ್ಟ್ 5th ಫ್ಯಾಕ್ಟರ್ ಲೀಗಲ್ ರಿಕ್ವೈರ್ಮೆಂಟ್. ಇಲ್ಲಿ ಲೀಗಲ್ ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಬೇಸ್ಡ್ ಆನ್ ಗೌರ್ಮೆಂಟ್ ಪಾಲಿಸಿ ಇರ್ಬೋದು, ನ್ಯೂ ಪಾಲಿಸೀಸ್ ದಟ್ ಲೀಡ್ ಟು ಎ ಪ್ರಾಡಕ್ಟ್ ಡಿಸೈನ್ ಚೇಂಜ್. ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ನಮಗೆ ಓಲ್ಡನ್ ಡೇಸಲ್ಲಿ 2 ಸ್ಟ್ರೋಕ್ ಇಂಜಿನ್ ಇತ್ತು. ಅಲ್ಲಿ 2 ಸ್ಟ್ರೋಕ್ ಇದು ಮೇಜರ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಇಟ್ ಈಸ್ ಪ್ರೊಡ್ಯೂಸಿಂಗ್ ಮೋರ್ ಅನ್ವಾಂಟೆಡ್ ಹೈಡ್ರೋಕಾರ್ಬನ್ಸ್, ಅಂದರೆ ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇತ್ತು, ಅದು ಎನ್ವೈರ್ನ್ಮೆಂಟ್ ಕಾಸ್ ಮಾಡ್ತಾ ಇತ್ತು. ಸೊ ಅಲ್ಲಿ ಲೀಗಲ್ ರಿಸ್ಟ್ರಿಕ್ಷನ್ ಇತ್ತು. ಸೊ ಗೌರ್ಮೆಂಟಿಂದ ಏನು ಮಾಡಿದರು, ಲೀಗಲ್ ಆಗಿ ಅದನ್ನು ರಿಸ್ಟ್ರಿಕ್ಟ್ ಮಾಡಿದರು, ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಬೇಕು ಅಂತ. 2 ಸ್ಟ್ರೋಕ್ ಮ್ಯಾನುಫ್ಯಾಕ್ಚರಿಂಗ್ ಏನಾಗಬೇಕು, ಸ್ಟಾಪ್ ಆಗಬೇಕು ಅಂತ. ಸೊ ಅಲ್ಲಿ ಆಗ ಯಾರು ಡಿಸೈನರ್ಸ್ ಏನಿದೆ, ಆ ಪ್ರಾಜೆಕ್ಟ್ ಇನಿಷಿಯೇಟಿವ್ ಏನು ಮಾಡಿದರು, ಹೊಸ ಡಿಸೈನ್ ತಂದರು ಮಾರ್ಕೆಟಲ್ಲಿ. ಅಲ್ಲಿ ಪ್ರಾಡಕ್ಟ್ ಇಟ್ಸೆಲ್ಫ್ ಆ ಡಿಸೈನ್ನೇ ಚೇಂಜ್ ಮಾಡಿದರು. ಏನು ಮಾಡಿದರು, ದೇವ್ ಕಮ್ ವಿತ್ 4 ಸ್ಟ್ರೋಕ್ ಇಂಜಿನ್. ಸೊ ಇಲ್ಲಿ 4 ಸ್ಟ್ರೋಕ್, ಇಲ್ಲಿ ನೋಡಿ, ಇದು ಎರಡು ಕೂಡ ಇಂಜಿನೇ, ಆದರೆ ಡಿಫ್ರೆನ್ಸ್ ಏನು, ಇದು 2 ಸ್ಟ್ರೋಕ್ ಇತ್ತು, ಆದರೆ ಇದು 4 ಸ್ಟ್ರೋಕ್ ಆಯಿತು. ಇದು ಅಡ್ವಾನ್ಸ್ಡ್ ಲೆವೆಲಲ್ಲಿ ಆಯಿತು. ಸೊ ಇದು ಏನು ಮಾಡುತ್ತೆ, ಇದಕ್ಕಿಂತ ಜಾಸ್ತಿ ಎಫಿಷಿಯೆಂಟ್ ಇದು, ಮತ್ತು ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ಡಿಸೈನ್ ಚೇಂಜ್, ಆ್ಯಕ್ಚುಲಿ ನೀವು ಎಂಟೈರ್ ಪ್ರಾಡಕ್ಟನ್ನೇ ಚೇಂಜ್ ಮಾಡ್ತಾ ಇದ್ದೀರಾ, ಹಳೆ ಪ್ರಾಡಕ್ಟನ್ನ ಎಂಟೈರ್ ಆಗಿ ಸ್ಕ್ರ್ಯಾಪ್ ಮಾಡ್ತಾ ಇದ್ದೀರಾ. ಇದು ಯಾಕೆ ಬಂತು, ವೈ ದಿಸ್ ಪ್ರಾಜೆಕ್ಟ್ ಈಸ್ ಇನಿಷಿಯೇಟೆಡ್, ಬಿಕಾಸ್ ಆಫ್ ದಿ ಲೀಗಲ್ ರಿಕ್ವೈರ್ಮೆಂಟ್. ಸೊ ಆ ಥರ ಬೇರೆ ಬೇರೆ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ಇಟ್ ಕುಡ್ ಬಿ ಎನಿಥಿಂಗ್. ಓಕೆ, ಈಗ ನಮ್ಮ ಎಕ್ಸಾಂಪಲ್ ಇಲ್ಲಿ 2 ಸ್ಟ್ರೋಕಿಂದ ಎಂಟೈರ್ ಇಂಜಿನ್ ಡಿಸೈನೇ ಚೇಂಜ್ ಆಯಿತು ಟು 4 ಸ್ಟ್ರೋಕ್. ಯಾಕೆ ಅದು ಡಿಸೈನ್ ಚೇಂಜ್ ಆಯಿತು, ಬಿಕಾಸ್ ಆಫ್ ದಿ ಲೀಗಲ್ ರಿಕ್ವೈರ್ಮೆಂಟ್ ಆರ್ ದಿ ನ್ಯೂ ಪಾಲಿಸಿ ಬೈ ದಿ ಗೌರ್ಮೆಂಟ್. ಸೊ ದಟ್ ಹ್ಯಾಸ್ ಇನಿಷಿಯೇಟೆಡ್ ಎ ನ್ಯೂ ಪ್ರಾಜೆಕ್ಟ್. ಇದು 5th ಫ್ಯಾಕ್ಟರ್ ಆಯಿತು. ನೆಕ್ಸ್ಟ್ ಈಸ್ ಸೋಷಿಯಲ್ ನೀಡ್ಸ್. ಇದು ಸೋಷಿಯಲ್ ನೀಡ್ಸಲ್ಲಿ ಏನೆಲ್ಲ ಬರುತ್ತೆ, ಅಲ್ಲಿ ಬಿಲ್ಡಿಂಗ್ಸ್, ಹಾಸ್ಪಿಟಲ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಇರ್ಬೋದು, ಹೆಲ್ತ್ ಕೇರ್ ಸಿಸ್ಟಮ್ ಇರ್ಬೋದು, ಅದನ್ನು ಏನು ಡೆವಲಪ್ ಮಾಡೋದು, ಅವ್ರು ಏನೋ ಒಂದು ಹೊಸ ಹಾಸ್ಪಿಟಲೇ ಬಿಲ್ಡ್ ಮಾಡೋದು, ಅದು ಒಂದು ಪ್ರಾಜೆಕ್ಟ್. ಇದು ಗೌರ್ಮೆಂಟ್ ಇನಿಷಿಯೇಟೆಡ್ ಪ್ರಾಜೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅಲ್ಲಿ ಪಾರ್ಕ್ ಮತ್ತು ಪ್ಲೇ ಗ್ರೌಂಡು, ಅದನ್ನು ಪ್ರಾಜೆಕ್ಟ್ನ ಮಾಡೋದು, ಅದು ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು. ಅಲ್ಲಿ ಪಾರ್ಕ್ಸ್ ಇರ್ಬೋದು, ಅದೊಂದು ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಇನ್ನೊಂದು ಹೈವೇ ಡೆವಲಪ್ ಮಾಡೋದು, ಅವ್ರ ಹೊಸ ಹೈವೇನ ಕನ್ಸ್ಟ್ರಕ್ಟ್ ಮಾಡೋದು, ಅದು ಕೂಡ ಒಂದು ಪ್ರಾಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ಇದು ಸೋಷಲ್ ನೀಡ್ಸಿಂದ ಈ ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ ಇನಿಷಿಯೇಟ್ ಆಗ್ತದೆ, ಅವ್ರು ಹೇಗೆ ಸ್ಟಾರ್ಟ್ ಆಗ್ತಾ ಇದೆ, ಬಿಕಾಸ್ ಆಫ್ ದಿ ಸೋಷಲ್ ನೀಡ್ಸ್ ಆರ್ ಬಿಕಾಸ್ ಆಫ್ ದಿ ಗೌರ್ಮೆಂಟ್ ಇನಿಷಿಯೇಷನ್. ಇಲ್ಲಿ ಪಬ್ಲಿಕ್ ರಿಕ್ವೈರ್ಮೆಂಟಿಂದ ನಾವು ಇದನ್ನು ಇನಿಷಿಯೇಟ್ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ಫ್ಯಾಕ್ಟರ್, ಇದು ಸೋಷಲ್ ನೀಡ್ ಕೂಡ ಒಂದು ಫ್ಯಾಕ್ಟರ್ ಟು ಇನಿಷಿಯೇಟ್ ಎ ನ್ಯೂ ಪ್ರಾಜೆಕ್ಟ್. ಓಕೆ, ನೆಕ್ಸ್ಟ್ ಈಸ್ ಇಕಲಾಜಿಕಲ್ ಕನ್ಸಿಡರೇಷನ್. ಅಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಕಾರ್ ಪ್ರಾಜೆಕ್ಟ್ಸ್ ಇರ್ಬೋದು, ಮತ್ತು ಸೋಲಾರ್ ಪ್ರಾಜೆಕ್ಟ್ಸ್ ಇರ್ಬೋದು. ಸೊ ಇಲ್ಲಿ ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ನ ಡಿಸೈನ್ ಮಾಡೋದು, ಇಕಲಾಜಿಕಲ್ ಅಂತ ಹೇಳಿದರೆ ನೀವು ಎನ್ವೈರ್ನ್ಮೆಂಟ್ನ ಕನ್ಸಿಡರ್ ಮಾಡಿ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರ. ಅದು ಎಲೆಕ್ಟ್ರಿಕ್ ಕಾರ್ ಇರ್ಬೋದು ಮ್ಯಾನುಫ್ಯಾಕ್ಚರ್, ಆರ್ ಅದಕ್ಕೆ ಬೇಕಾಗಿರುವ ಚಾರ್ಜಿಂಗ್ ಸ್ಟೇಷನ್, ಅದನ್ನು ಕೂಡ ಒಂದು ಪ್ರಾಜೆಕ್ಟ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು. ಇನ್ನೊಂದು ಅಲ್ಲಿ ಸೋಲಾರ್ ಪ್ರಾಜೆಕ್ಟ್ ಇರ್ಬೋದು, ಸೋಲಾರ್ ಪ್ರಾಜೆಕ್ಟಿಂದ ನೀವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡೋದು, ಅದು ನ್ಯಾಚುರಲ್ ರಿನ್ಯೂಯಬಲ್ ಸೋರ್ಸಸ್ಸಿಂದ ನೀವು ಜನ್ರೇಟ್ ಮಾಡುವಂಥದ್ದು. ಇನ್ನೊಂದು ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಮೇಯ್ನಾಗಿ ಪ್ಲಾಸ್ಟಿಕ್ನ ಯಾವುದಾದ್ರೂ ರೀಪ್ಲೇಸ್ ಮಾಡಿದರೆ ಬಯೋಡಿಗ್ರೇಡಬಲ್. ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಪ್ರಾಜೆಕ್ಟ್. ಸೊ ಇಲ್ಲಿ ಇಕಲಾಜಿಕಲ್ ಕನ್ಸಿಡರೇಷನಲ್ಲಿ ನಾವು ಎನ್ವೈರ್ನ್ಮೆಂಟಲ್ ಫ್ಯಾಕ್ಟರಿಂದ ಒಂದು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡ್ತೇವೆ. ಈಗ ಈ ಹೊಸ ಪ್ರಾಜೆಕ್ಟ್ ಯಾಕೆ ಬಂತು, ವೈ ಇಟ್ ಈಸ್ ಇನಿಷಿಯೇಟೆಡ್, ಬಿಕಾಸ್ ಆಫ್ ದಿ ಇಕಲಾಜಿಕಲ್ ಕನ್ಸಿಡರೇಷನ್. ಸೊ ದಿಸ್ ಈಸ್ ದಿ 7th ಫ್ಯಾಕ್ಟರ್ ದಟ್ ವಿಲ್ ಇನಿಷಿಯೇಟ್ ಎ ನ್ಯೂ ಪ್ರಾಜೆಕ್ಟ್. ಓಕೆ, ನಾವು ವೇರಿಯಸ್ ಡಿಫ್ರೆಂಟ್ಸ್ ಡೆಫಿನೇಷನ್ ಆಫ್ ಪ್ರಾಜೆಕ್ಟ್ ಇದೆ, ಇದನ್ನು ಕ್ವಿಕ್ಲಿ ನೋಡೋಣ. ಸೊ ಪ್ರಾಜೆಕ್ಟ್ ಈಸ್ ಎ ಒನ್ ಶಾಟ್ time limited, goal oriented, major undertaking requiring the commitment of varied skill and resources. ಸೊ ಈ ಪ್ರಾಜೆಕ್ಟ್ ಅನ್ನೋದು ಒನ್ ಶಾಟ್,
ಇದು ಒನ್ ಶಾಟ್, ಒಂದು ಇವೆಂಟ್, ಮತ್ತು ಇದಕ್ಕೆ ಟೈಮ್ ಲಿಮಿಟ್ ಇದೆ, ಮತ್ತು ಗೋಲ್ ಓರಿಯೆಂಟೆಡ್. ಇದು ಮೇಜರ್ ಅಂಡರ್ಟೇಕಿಂಗ್ ಅಂತ ಹೇಳಿದರೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ಹೈವೇಸ್ ಇರ್ಬೋದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ರಿಕ್ವೈರಿಂಗ್ ಕಮಿಟ್ಮೆಂಟ್, ಇಲ್ಲಿ ಕಮಿಟ್ಮೆಂಟ್ ಆಫ್ ಪೀಪಲ್ ಬೇಕು, ವೇರಿಯಸ್ ರಿಸೋರ್ಸ್ ಪೀಪಲ್ದು ಕಮಿಟ್ಮೆಂಟ್ ಬೇಕು. ಕಮಿಟ್ಮೆಂಟ್ ಟುವರ್ಡ್ಸ್ ಎ ಕಾಮನ್ ಗೋಲ್ ಇದ್ದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ವೇರಿಡ್ ಸ್ಕಿಲ್ ಬೇಕು. ಇದು ಜಗ್ಲಿಂಗ್ ಎಕ್ಸಾಂಪಲ್ ನೋಡಿ, ಅವನ ಹತ್ರ ಏನೋ ಸ್ಕಿಲ್ ಇದೆ, ಸ್ಕಿಲ್ಸ್ ಬೇಕು, ಜನರ ಹತ್ರ ಸ್ಕಿಲ್ಸ್ ಇದ್ದರೆ, ರಿಸೋರ್ಸ್ ಪರ್ಸನ್ ಹತ್ರ ಇದ್ದರೆ ಆ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಮತ್ತು ಇಲ್ಲಿ ವೇರಿಯಸ್ ರಿಸೋರ್ಸಸ್ ಬೇಕು. ರಿಸೋರ್ಸ್ ಅಂತ ಹೇಳಿದರೆ ಟೈಮ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಮನಿ ಇರ್ಬೋದು, ನಾಲೆಜ್ ಇರ್ಬೋದು, ಇಟ್ ಕುಡ್ ಬಿ ಎನಿಥಿಂಗ್. ಸೊ ನೆಕ್ಸ್ಟ್ ಡೆಫಿನೇಷನ್ ಹೋಗ್ತೇವೆ ನಾವು. ಪ್ರಾಜೆಕ್ಟ್ ಈಸ್ ಎ ಕಾಂಬಿನೇಷನ್ ಆಫ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ಅಂದರೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ನ ನಾವು ಯೂಸ್ ಮಾಡ್ತೇವೆ, ಇನ್ನೊಂದು ಮೆಷಿನ್ ಇರ್ಬೋದು, ಆರ್ ಸಾಫ್ಟ್ವೇರ್ಸ್ ಇರ್ಬೋದು, ಆರ್ ಏನು ಐಡಿಯಾಸ್ ಇರ್ಬೋದು. ಅಲ್ಲಿ ಹ್ಯೂಮನ್ ಮತ್ತು ನಾನ್ ಹ್ಯೂಮನ್ ವಿಚ್ ಇಸ್ ಪೂಲ್ಡ್ ಟುಗೆದರ್ ಟು ಎ ಟೆಂಪರರಿ ಆರ್ಗನೈಸೇಷನ್ ಟು ಅಚೀವ್ ಎ ಸ್ಪೆಸಿಫಿಕ್ ಪರ್ಪಸ್. ಅಂದರೆ ಒಂದು ಪ್ರಾಜೆಕ್ಟಲ್ಲಿ ಅಲ್ಲಿ ಹ್ಯೂಮನ್ ಫ್ಯಾಕ್ಟರ್ಸು ಇನ್ವಾಲ್ವ್ ಆಗಿರುತ್ತೆ, ನಾನ್ ಹ್ಯೂಮನ್ ರಿಸೋರ್ಸ್ ಫ್ಯಾಕ್ಟರ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ ಇನ್ ಆ್ಯಂಡ್ ಟೆಂಪರರಿ ಆರ್ಗನೈಸೇಷನ್. ಟೆಂಪರರಿ ಆರ್ಗನೈಸೇಷನ್ ಯಾಕೆ ಅಂತ ಹೇಳಿದರೆ ಅದು ಟೈಮ್ ಲಿಮಿಟ್ ಇದೆ ಒಂದು ಪ್ರಾಜೆಕ್ಟ್ಗೆ, ದಟ್ ಈಸ್ ವೈ ಇಟ್ ಈಸ್ ಅ ಟೆಂಪರರಿ. ಯಾವಾಗ ಒನ್ಸ್ ಇಟ್ ಈಸ್ ಅಚೀವ್ಡ್, ಆ ಸ್ಪೆಸಿಫಿಕ್ ಗೋಲ್ ಅಚೀವ್ ಆದ ಕೂಡಲೇ ಆ ಪ್ರಾಜೆಕ್ಟ್ ಎಂಡ್ ಆಗುತ್ತೆ. ಇದು ಇನ್ನೊಂದು ಡೆಫಿನೇಷನ್ ಫಾರ್ ಪ್ರಾಜೆಕ್ಟ್. ಇನ್ನೊಂದು ವೇರಿಯಸ್ ಡೆಫಿನೇಷನ್ ಆಫ್ ಪ್ರಾಜೆಕ್ಟಲ್ಲಿ ದ ಪರ್ಪಸ್ ಆ್ಯಂಡ್ ದಿ ಫ್ಯಾಕ್ಟ್ ಆಫ್ ಆಕ್ಟಿವಿಟಿ ವಿಚ್ ಕ್ಯಾನ್ ಬಿ ಅಚೀವ್ಡ್, ದಟ್ ಪರ್ಪಸ್ ಡಿಸ್ಟಿಂಗ್ವಿಶ್ ಒನ್ ಪ್ರಾಜೆಕ್ಟ್ ಫ್ರಮ್ ಅನದರ್. ಅಂದರೆ ಯಾವ ಪ್ರಾಜೆಕ್ಟ್ ಆದರೂ ಯೂನಿಕ್ ಅಂತ. ಸೊ ನೋ ಪ್ರಾಜೆಕ್ಟ್ ಈಸ್ ಸಿಮಿಲರ್. ಇಲ್ಲಿ ಡಿಫ್ರೆಂಟ್ ಶೇಪ್ಸ್ ಇದೆ, ಅಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್, ಇದು 1 ಪ್ರಾಜೆಕ್ಟ್, 2 ಪ್ರಾಜೆಕ್ಟ್, 3 ಪ್ರಾಜೆಕ್ಟ್, ಈಚ್ ಪ್ರಾಜೆಕ್ಟ್ ಆರ್ ಡಿಫ್ರೆಂಟ್ ಆರ್ ಇಟ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ಅದನ್ನು ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು ಅಂತ. ಸೊ ಅಲ್ಲಿ ಫ್ಯಾಕ್ಟ್ ಆ್ಯಕ್ಟಿವಿಟಿ ಏನು, ಅಲ್ಲಿ ಆ್ಯಕ್ಟಿವಿಟೀಸಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಔಟ್ಪುಟ್ಟಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ವರ್ಕಿಂದ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮತ್ತು ಒಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ಗಿಂತ ಡಿಫ್ರೆಂಟ್ ಆಗಿರುತ್ತೆ ಅಂತ ಈ ಡೆಫಿನೇಷನ್. ಓಕೆ, ಸೊ ನೆಕ್ಸ್ಟ್ ನಾವು ಹೋಗೋಣ. ಎ ಪ್ರಾಜೆಕ್ಟ್ ಈಸ್ ಎ ಟೆಂಪರರಿ ಇನಿಷಿಯೇಟಿವ್ ದಟ್ ಈಸ್ ಅಗ್ರೀಡ್, ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಟು ಅಚೀವ್ ಎ ಸ್ಪೆಸಿಫಿಕ್ ಗೋಲ್. ಸೊ ಅಲ್ಲಿ ಅದು ಟೆಂಪರರಿ ನೋಡಿ, ಇಟ್ ಈಸ್ ಅ ಟೆಂಪರರಿ. ಅದು ಪರ್ಮನೆಂಟ್ ಅಂತ ಹೇಳಿದರೆ ನಾವು ರೆಗ್ಯುಲರ್, ಅದು ಪ್ರೊಡಕ್ಷನ್ ಆಯಿತು, ಆರ್ ರೆಗ್ಯುಲರ್ ಪ್ರಾಜೆಕ್ಟ್ ಆಯಿತು, ಆರ್ ರೆಗ್ಯುಲರ್ ಜಾಬ್ ಆಯಿತು. ಪ್ರಾಜೆಕ್ಟ್ ಅಂತ ಹೇಳಲ್ಲ, ನಾವು ರೆಗ್ಯುಲರ್ ಜಾಬ್ ಆಯಿತು. ಇಟ್ ಈಸ್ ಅ ಟೆಂಪರರಿ ಒನ್, ಅದು ಟೆಂಪರರಿ ಆಗಿ ನಾವು ಮಾಡುವಂಥದ್ದು. ಇನ್ನೊಂದು ಅಲ್ಲಿ ಇಟ್ ಈಸ್ ಅಗ್ರೀಡ್, ಅಲ್ಲಿ ಕಾಂಟ್ರಾಕ್ಟ್ ಇರುತ್ತೆ, ಒಂದು ಪ್ರಾಜೆಕ್ಟಿಗೆ ಕಾಂಟ್ರಾಕ್ಟ್ ಇರುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆದರೆ ಅಲ್ಲೊಂದು ಕಾಂಟ್ರಾಕ್ಟ್ ಇರುತ್ತೆ, ಕಾಂಟ್ರಾಕ್ಟರ್ಗೆ ದ್ಯಾಟ್ ವಿಲ್ ಬಿ ಇನಿಷಿಯೇಟೆಡ್. ಅಲ್ಲಿ ಕಾಂಟ್ರಾಕ್ಟ್ ಇದ್ದರೆ ಮಾತ್ರ ಆ ಪ್ರಾಜೆಕ್ಟ್ನ ಇನಿಷಿಯೇಟ್ ಮಾಡ್ಬೋದು. ಮತ್ತು ಅದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಇಲ್ಲೊಂದು ಸ್ಕೇಲ್ ಇದೆ, ಸೊ ಸ್ಕೇಲ್ ಇದೆ, ಅದು ಪ್ರಾಪರಾಗಿ ಮೆಷರ್ ಆಗಿದೆ. ಇಲ್ಲಿ ಏನು ಹೌಸ್ ಇದು ಪ್ಲಾಟ್ ಇರ್ಬೋದು, ಆ ಡ್ರಾಯಿಂಗ್ಸ್ ಇರ್ಬೋದು, ಅದನ್ನು ಪ್ರಾಪರಾಗಿ ಮೆಷರ್ ಮಾಡಿರ್ತಾರೆ. ಇಟ್ ಈಸ್ ಆ್ಯಕ್ಚುಲಿ ಪ್ಲ್ಯಾನ್ಡ್ ಕೇರ್ಫುಲಿ. ಇನ್ನೊಂದು ಅಲ್ಲಿ ಸ್ಪೆಸಿಫಿಕ್ ಗೋಲ್ಸ್ನ ನಾವು ಅಚೀವ್ ಮಾಡಿರ್ತೇವೆ ಅಂತ. ಅಚೀವ್ ಮಾಡಲಿಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಬೇಕು, ಔಟ್ಪುಟ್ ಕರೆಕ್ಟಾಗಿ ಇರಬೇಕು ಅಂತ. ಸೊ ಎಂಡಿಗೆ ನಾವು ಏನು ಮಾಡಬೇಕು, ಯು ಹ್ಯಾವ್ ಟು ಅಚೀವ್ ಅವರ್ ಗೋಲ್ ಅಂತ. ಸೊ ಇದು ನೆಕ್ಸ್ಟ್ ಡೆಫಿನೇಷನಲ್ಲಿ. ಸೊ ಇದು ಸಿಂಪಲ್ ಇದೆ. ಓಕೆ, ಅಲ್ಲಿ ಏನಿದೆ, ಒಂದು ಟೆಂಪರರಿ ಅಂತ ಇದೆ, ಇನ್ನೊಂದು ಎಗ್ರೀಡ್ ಅಂತ ಇದೆ, ಇನ್ನೊಂದು ಪ್ಲ್ಯಾನ್ಡ್ ಅಂತ ಇದೆ, ಎಕ್ಸಿಕ್ಯೂಟೆಡ್ ಅಂತ ಇದೆ, ಇನ್ನೊಂದು ಸ್ಪೆಸಿಫಿಕ್ ಗೋಲ್ ಅಂತ ಇದೆ. ಈ ಕೀವರ್ಡ್ಸ್ನ ನೀವಿಲ್ಲಿ ನೆನ್ಪಿಟ್ರೆ ಈ ಡೆಫಿನೇಷನ್ನ ನೀವು ನೆನ್ಪಿಡ್ಬೋದು. ಸೊ ನೆಕ್ಸ್ಟ್, ಪ್ರಾಜೆಕ್ಟ್ ಆರ್ ಕಾಂಪ್ಲೆಕ್ಸ್ ಇನಿಷಿಯೇಟಿವ್ಸ್. ಸೊ ಇದು ಸಿಂಪಲ್ ಅಲ್ಲ, ಪ್ರಾಜೆಕ್ಟ್ ಅನ್ನೋದು ಕಾಂಪ್ಲೆಕ್ಸ್. ನೀವು ವೇರಿಯಸ್ ಪಝಲ್ಸ್ನ ಜಾಯಿನ್ ಮಾಡಿದರೆ ಎಂಡಾಗಿ ನೀವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀರ. ಅಂದರೆ ನಾನು ಆಗ ಒಂದು ಎಕ್ಸಾಂಪಲಲ್ಲಿ ಹೇಳಿದರೆ ವೇರಿಯಸ್ ಪೀಸಸನ್ನು ಜಾಯಿನ್ ಮಾಡಿದರೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ನೀವು ಎಷ್ಟು ಫಾಸ್ಟಾಗಿ ಆರ್ ಗಿವನ್ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಿದರೆ ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುತ್ತೆ. ಅಲ್ಲಿ ಮತ್ತೆ ಈ ಪ್ರಾಜೆಕ್ಟ್ ಅನ್ನೋದು ಕಾಂಪ್ಲೆಕ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಇದು. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ ಅಂತ ಹೇಳ್ಬೋದು. ಇಟ್ ಈಸ್ ವೆರಿ ಟ್ರಿಕ್ಕಿ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಇಟ್ ಈಸ್ ವೆರಿ ಟ್ರಿಕ್ಕಿ. ಸೊ ಯು ನೀಡ್ ಲಾಟ್ ಆಫ್ ಸ್ಕಿಲ್ ಟು ಕಂಪ್ಲೀಟ್ ದಿ ಪ್ರಾಜೆಕ್ಟ್. ಇದು ಇನ್ನೊಂದು ಡೆಫಿನೇಷನ್ಲೇ ಬಂತು. ಸೊ ಇಲ್ಲಿ ಈ ಟೋಟಲ್ ಆಗಿ ನಾವು ಸಮ್ಮರಿ ಮಾಡ್ತಾ ಇದ್ದೇವೆ, ನಾವು ಇಲ್ಲಿ ತನಕ ಏನು ಕಲ್ತಿದ್ದೇವೆ ಅಂತ. ಸೊ ಈ ಕ್ಲಾಸಲ್ಲಿ ನಾವು ಏನು ಕಲ್ತಿದ್ದೇವೆ, ನಾವು ಡೆಫಿನೇಷನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೇವೆ. ಮತ್ತು ಮೀನಿಂಗ್, ಅಲ್ಲಿ ಟ್ರಿಪಲ್ ಕಾನ್ಸ್ಟೆಂಟ್ ಇತ್ತು, ಒಂದು ಟೈಮ್ ಇತ್ತು, ಕಾಸ್ಟ್ ಇತ್ತು, ಮತ್ತು ಇನ್ನೊಂದು ಸ್ಕೋಪ್ ಇತ್ತು. ಮತ್ತು ಫ್ಯಾಕ್ಟರ್ಸ್ ದಟ್ ವಿಲ್ ಇನಿಷಿಯೇಟ್. ಸೊ ಯಾವುದೆಲ್ಲ ಫ್ಯಾಕ್ಟರ್ ಒಂದು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡುತ್ತೆ, ಮತ್ತು ವೇರಿಯಸ್ ಡೆಫಿನೇಷನ್ ಆಫ್ ಪ್ರಾಜೆಕ್ಟ್. ಸೊ ನಾವು ಇಷ್ಟು ಈ ಕ್ಲಾಸಲ್ಲಿ ನಾವು ಕಲ್ತಿದ್ದೇವೆ. ಸೊ ಇದು ಇವತ್ತಿದ್ದು ಕ್ಲಾಸ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ ಆ್ಯಸ್ ಅ ನೆಕ್ಸ್ಟ್ ಪಾರ್ಟ್. ಸೊ ದಿಸ್ ವಿಲ್ ಕಂಪ್ಲೀಟ್ ಅವರ್ ಕ್ಲಾಸ್.